ನಮಸ್ಕಾರ, ಗುಡ್ ಆಫ್ಟರ್ನೂನ್. ನೀವು ನೋಡ್ತಿದ್ದೀರಾ ಮಿರರ್ ವಿಶೇಷ ಕಾರ್ಯಕ್ರಮ. ನಾನು ಹರೀಶ್ ನಾಗರಾಜು. ಕಾಳ ಧನವನ್ನ ಯಾರು ಇಟ್ಕೊಂಡಿದ್ದಾರೆ ಅಂದ್ರೆ ಖದೀಮರು, ಅವರದನ್ನ ವೈಟ್ ಮಾಡ್ಕೊಳ್ಳೋದಕ್ಕೆ ದೇವರನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಸಂದರ್ಭ. ನಾವು ಕೂಡ ಒಂದು 2-3 ದಿವಸದಿಂದ ಪಬ್ಲಿಕ್ ಟಿವಿಯ ಕ್ಯಾಮ್ರಾ ಹೋಯಿತು. ಅದು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ದೊಡ್ಡ ಗಣಪತಿ ದೇವಸ್ಥಾನ, ದೂರದ ಮಲೆ ಮಹದೇಶ್ವರ ದೇವಸ್ಥಾನ, ಇನ್ನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಥವಾ ಯಾವುದೇ ಪ್ರಸಿದ್ಧವಾದಂಥ ದೇವಸ್ಥಾನಗಳಿಗೆ ಹೋಗಿ ನೋಡಿದ್ರೆ ಹುಂಡಿಯನ್ನು ತೆಗೆದ್ರೆ ಅಲ್ಲಿರೋದೆಲ್ಲ ಬರೀ 500 ಮತ್ತು 1,000 ರೂಪಾಯಿಗಳು. ಏನು ಆ ನೋಟನ್ನು ನಿಷೇಧ ಮಾಡಲಾಗಿದೆ, ಅದರ ದೊಡ್ಡ ದೊಡ್ಡ ಕಟ್ಟುಗಳು ಅದರೊಳಗಡೆ ಬಿದ್ದಿದೆ. ಅಂದರೆ ಕೋಟಿಗಟ್ಟಲೆ ದುಡ್ಡು. ಅಬ್ಬಾ, ಸದ್ಯ ನಮ್ಮ ಹತ್ರ ಬ್ಲ್ಯಾಕ್ ಮನಿ ಇತ್ತು, ಅದು ಹೊಟ್ಟೋಯ್ತು ಈ ಮೂಲಕ ಅಂತ ಅಂದುಕೊಳ್ಳುವವರೆಗೂ ಕೂಡ ಅಷ್ಟು ಸುಲಭವಾಗಿ ರಿಲೀಫ್ ಸಿಗೋಲ್ಲ. ಬಿಕಾಸ್ ಅದರ ರಿಪರ್ಕಷನ್ ಬೇರೆ ಥರ ಆಗೋಕ್ಕೆ ಶುರುವಾಗುತ್ತೆ. ಇನ್ನು ದೇವ್ರ ಹುಂಡಿಗೆ ಬಿತ್ತಪ್ಪ, ನಾವು ಹಾಕ್ಬಿಡ್ತೀವಿ ಬ್ಯಾಂಕ್ಗೆ ಅನ್ನುವಂಥ ದೇವಸ್ಥಾನದವ್ರಿಗೂ ಕೂಡ ಸಂಕಟ ತಪ್ಪಿದ್ದಲ್ಲ ಅಂತ ಅನ್ನಿಸ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ನಮಗೇನೇ ಆದರೂ ಅವ್ರು ನೋಡ್ಕೋತಾರೆ ಬಿಡು ಅಂತೀವಲ್ಲ, ಹಾಗೆ ಅದೇ ಈ ಹೊತ್ತಿನ ಮಿರರ್ ಕಾರ್ಯಕ್ರಮದ ವಿಶೇಷ. ದೇವ್ರವನೇ ಬಿಡು ಗುರು. ಕಾಳಧನ ಖದೀಮರಿಂದ ದೇವರ ದುರ್ಬಳಕೆ. ಭಗವಂತ ಭಗವತಿ ಹುಂಡಿಗೆ ರಾಶಿ ರಾಶಿ ಕಪ್ಪು ಕಾಣಿಕೆ. ದೇವರ ಹುಂಡಿಗೂ ಕಪ್ಪು ಹಣ. ಪರಮಾತ್ಮನ ನೋಡಿ ನಗ್ತಿದೆ ಕಾಳ ಕಾಂಚಾಣ. ಇಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅನ್ನೋ ಅರ್ಥಗರ್ಭಿತ ಮಾತಿದೆ. ಅದರಂತೆ ಬಚ್ಚಿಟ್ಟಿದ್ದು ದೇವರ ಪಾಲಾಗ್ತಿದೆ. ಬೆಲೆ ಕಳೆದುಕೊಂಡು ಕಡಾಹೀನ ಸ್ಥಿತಿಯಲ್ಲಿರುವ ಹಳೆ ನೋಟುಗಳು ಕಾಣಿಕೆ ರೂಪದಲ್ಲಿ ಭಗವಂತನಿಗೆ ಸಂದಾಯವಾಗ್ತಿದೆ. ಬೆಂಗಳೂರಿಗರ ಪ್ರಾಣ ದೇವರು ಎಂದೇ ಖ್ಯಾತಿ ಪಡೆದಿರೋ ದೊಡ್ಡ ಗಣಪತಿಗೂ ಇದೇ ಸಂಕಷ್ಟ ಎದುರಾಗಿದೆ. ಹಳೆ ನೋಟುಗಳ ಕಂತೆ ಕಂತೆ ಹಣ ದೊಡ್ಡ ಗಣಪತಿಗೆ ಅರ್ಪಿಸಿ ಪುನೀತರಾಗಿದ್ದಾರೆ ಧನಿಕ ಭಕ್ತರು. ಹೌದು, ಮಾನ್ಯತೆ ಕಳೆದುಕೊಂಡಿರುವ 500 ಮತ್ತು 1000 ರೂಪಾಯಿ ನೋಟುಗಳ ಬಂಡಲ್ಗಳು ಗಣಪನ ಹುಂಡಿಗೆ ಬಿದ್ದಿವೆ. ಆದಾಯ ಮೂಲವಿಲ್ಲದ, ಲೆಕ್ಕ ತೋರಿಸಲಾಗದ ಅಕ್ರಮ ಹಾದಿ ಮೂಲಕ ಸಂಪಾದಿಸಿರುವ ಹಳೆ ನೋಟುಗಳನ್ನ ಕಾಣಿಕೆ ರೂಪದಲ್ಲಿ ಹಾಕಿದ್ದಾರೆ ಕೆಲ ಸಿರಿವಂತ ಭಕ್ತರು. ಈ ಮೂಲಕ ಬ್ಲಾಕ್ ಮನಿಯನ್ನ ದೇವರಿಗೆ ಅರ್ಪಿಸಿ ಕೃತಾರ್ಥರಾಗಿದ್ದಾರೆ. ಮೋದಿಯ ನೋಟ್ ಬ್ಯಾನ್ ಎಫೆಕ್ಟ್ ಹುಲು ಮಾನವರ ಮೇಲೆ ಮಾತ್ರವಲ್ಲ, ದೇವಾನುದೇವತೆಗಳ ಮೇಲೂ ಬಿದ್ದಿದೆ. ಒಂದು, ನಗದು ಕಾಣಿಕೆ ಹೆಚ್ಚಾಗಿದೆ, ಇಲ್ಲ ಗಣನೀಯವಾಗಿ ಇಳಿದಿದೆ. ಆದ್ರೆ ಮಹದೇಶ್ವರ ಸ್ವಾಮಿ ದೇವಾಲಯದ ವಿಚಾರಕ್ಕೆ ಬರೋದೇ ಆದ್ರೆ 15 ದಿನಗಳಿಂದ ಆದಾಯ ದುಪ್ಪಟ್ಟಾಗಿದೆ. ನಿನ್ನೆ ಹುಂಡಿ ತೆರೆದಾಗ ಈ ಅಂಶ ಬೆಳಕಿಗೆ ಬಂದಿದೆ. ಅಪಾರ ಧನರಾಶಿಯನ್ನ ಕಂಡು ದೇವಾಲಯದ ಸಿಬ್ಬಂದಿ ಮೂಕ ವಿಸ್ಮಿತರಾಗಿದ್ದಾರೆ. ಅದರಲ್ಲೂ ಹಳೆ ನೋಟುಗಳ ಬಂಡಲ್ಗಳು ಅವರನ್ನ ಔಹಾರ್ಯುವಂತೆ ಮಾಡಿದೆ. ಚಾಮರಾಜನಗರದ ಮಲೆ ಮಹದೇಶ್ವರ ದೇವಾಲಯದ ಹುಂಡಿಯಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ 500 ಮತ್ತು 1000 ಮುಖಬೆಲೆಯ ನೋಟುಗಳು ಹೇರಳವಾಗಿ ಸಂಗ್ರಹವಾಗಿವೆ. ನಿನ್ನೆ ತಡರಾತ್ರಿಯವರೆಗೆ ಹುಂಡಿ ಹಣದ ಎಣಿಕೆ ಕಾರ್ಯ ಮುಗಿದಿದೆ. 1.24 ಕೋಟಿ ನಗದು ಕಾಣಿಕೆ ರೂಪದಲ್ಲಿ ಸಿಕ್ಕಿದೆ. ಈ ಪೈಕಿ 30 ಲಕ್ಷದಷ್ಟು ಹಳೆ ನೋಟುಗಳೇ ಪತ್ತೆಯಾಗಿವೆ. 80ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಎಣಿಕೆ ಕಾರ್ಯ ನಡೆದಿದೆ. ಇಷ್ಟೊಂದು ಮೊತ್ತದ ಕಪ್ಪು ಹಣವನ್ನ ಕಂಡು ಎಣಿಕೆ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ಖುದ್ದು ಮಾದಪ್ಪನೇ ದಿಗಿಲು ಬಿದ್ದಿದ್ದಾನೆ. ಅಯ್ಯೋ, ಬ್ಲಾಕ್ ಮನಿ ನನ್ಗೇಕೆ ಅಂತಿದ್ದಾನೆ ಮಾದಪ್ಪ. ಇದರೊಂದಿಗೆ 50 ಗ್ರಾಂ ಚಿನ್ನ ಹಾಗೂ 1.5 ಕೆಜಿ ಬೆಳ್ಳಿಯು ಕಾಣಿಕೆ ರೂಪದಲ್ಲಿ ಸಂದಾಯವಾಗಿದೆ. ಇನ್ನು ಬೆಂಗಳೂರು ನಗರಿಯನ್ನ ಅಸಂಖ್ಯ ವರ್ಷಗಳಿಂದ ಪಾಲಿಸಿಕೊಂಡು ಬಂದವಳು ನಗರ ದೇವತೆ ಅಣ್ಣಮ್ಮ ದೇವಿ. ಆದ್ರೆ ಉದ್ಯಾನ ನಗರಿಯಲ್ಲಿ ಭಕ್ತರ ಪಾಲಿಗೆ ಬಹಳ ಜನಪ್ರಿಯಳು, ಬೇಡಿದ್ದನ್ನೆಲ್ಲ ದಯಪಾಲಿಸುವ ಮಹಾದೇವಿ ಅಂತಲೇ ಪ್ರಸಿದ್ಧಿ ಪಡೆದಿರುವವಳು ಮಾತೆ ಬನಶಂಕರಿ ದೇವಿ. ಭಕ್ತರ ಪಾಲಿಗೆ ಕರುಣಾಳುವಾಗಿರುವ ಈಕೆಯ ಕೃಪಾ ಕಥನಗಳನ್ನ ಹೇಳುತ್ತಾ ಹೋದ್ರೆ ಆ ಮಹಾತ್ಮೆ ಮುಗಿಯುವಂಥದ್ದಲ್ಲ. ಇಂಥ ಮಹಾಮಹಿಮಳ ಹುಂಡಿಯಲ್ಲೂ ಕಾಳಧನದ್ದೇ ಕರಾಳ ನರ್ತನ. 5-6 ಹುಂಡಿಗಳು ಇರುವಂಥದ್ದು. ಸೊ ಈಗಾಗಲೇ ಅದರ ಮಧ್ಯೆ ನಾನು ಕೂತು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ನಿಜಕ್ಕೂ ಕೂಡ. ಯಾಕಂದ್ರೆ ನನ್ನ ಸುತ್ತ ಧನಲಕ್ಷ್ಮಿ ಇದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ 500,000 ರೂಪಾಯಿಯನ್ನ ಸಪರೇಟ್ ಆಗಿ ಇಡ್ತಾ ಇದ್ದಾರೆ. ಸೊ ಇನ್ನು ಇಲ್ಲಿ ಸಾಕಷ್ಟು ಹುಂಡಿ ಎಣಿಕೆ ಮಾಡುವಂತಹ ಸಿಬ್ಬಂದಿಗಳಿದ್ದಾರೆ, ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ಬಾರಿ 500,000 ಹೇರಳವಾಗಿ ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ. ಹೇರಳ ಅಲ್ಲ, ಮಾಮೂಲಿ ಎಷ್ಟು ಬರ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಬಂದಿದೆ. ಏನ್ ಕಾರಣ ಅಂತ ಅನ್ಸುತ್ತೆ? ಬಹುಶಃ ಈ ಕಾಳಧನಿಕರು ನೋಟ್ ಬ್ಯಾನ್ ಆಗಿರೋದ್ರಿಂದ ಇಲ್ಲೇ ತಂದು ಹಾಕಿದ್ದಾರೆ, ಮಾಡಿದ ಪಾಪ ಆದ್ರೂ ಪರಿಹಾರ ಆಗ್ಲಿ ಅಂತ ಅನ್ಸುತ್ತೆ.
ಇರಬಹುದು ಅಂತ ಅನ್ಸುತ್ತೆ, ಆದರೆ ಪರ್ಸೆಂಟೇಜ್ ಅಷ್ಟೊಂದು ಜಾಸ್ತಿ ಇಲ್ಲ ಈ ದೇವಸ್ಥಾನದಲ್ಲಿ. ಓಕೆ ಸರ್, ನೀವೇನ್ ಹೇಳ್ತೀರಾ ಸರ್? ನೀವೇನ್ ಹೇಳ್ತೀರಾ? ಪ್ರಧಾನಮಂತ್ರಿಯವರ ಏನು ಕಾರ್ಯವೈಖರಿಯಿಂದ ಇದರ ಬಗ್ಗೆ ಬಹಳ ಇದಾಗಿ ಜನರಿಗೆ ಬಹಳ ಕಾಳಧನದಲ್ಲಿರೋರಿಗೆಲ್ಲ ಬಹಳ ಭಯ ಆಗಿ ತಂದು ಹಾಕಿದ್ದಾರೆ ಅಂತಲೂ ಒಂದು ನಾನು ಹೇಳ್ತೇನೆ. 500, 1000 ಎಷ್ಟು ನೋಟ್ ಸಿಕ್ತು ನಿಮಗೇನೋ ಒಬ್ರಿಗೆ? ನನಗೆ ಇಲ್ಲಿ ಕೈಗೇನೆ ಸುಮಾರು ಒಂದು 2 ಲಕ್ಷ ರೂಪಾಯಿವರೆಗೂ 3 ಲಕ್ಷ ರೂಪಾಯಿವರೆಗೂ ನನ್ನ ಕೈಗೆ ಸಿಕ್ಕಿದೆ 500, 1000 ರೂಪಾಯಿ ನೋಟ್ಗಳು. ಇದು ಇಲ್ಲಿನ ಹುಂಡಿ ಎಣಿಕೆ ಕೆಲಸ ಮಾಡುವರಂತಹ ಅಭಿಪ್ರಾಯ. ಬೆಂಗಳೂರಿನ ಮಲ್ಲೇಶ್ವರಂನ ವೇಣುಗೋಪಾಲ ಸ್ವಾಮಿ ಹುಂಡಿಗೂ ದಾಖಲೆ ಸಂದಾಯವಾಗಿದೆ. ಧನರಾಶಿ ಕಂಡು ವೇಣುಗೋಪಾಲ ಸ್ವಾಮಿಯೇ ಅಚ್ಚರಿಯಿಂದ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದಾನೆ. 1000 ರೂಪಾಯಿ ಹಾಗೂ 500 ರೂಪಾಯಿ ಮುಖಬೆಲೆಯ ನೋಟ್ ಬ್ಯಾನ್ ಆಗ್ತಿದ್ದ ಹಾಗೆ ಮುಜರಾಯಿ ಇಲಾಖೆ ತನ್ನ ವ್ಯಾಪ್ತಿಗೆ ಬರುವಂತಹ ದೇವಸ್ಥಾನಗಳ ಹುಂಡಿಯ ಎಣಿಕೆ ಕಾರ್ಯನ ಆರಂಭಿಸಿದೆ. ಈಗ ನೋಡ್ತಾ ಇರಬಹುದು, ಹುಂಡಿಯಲ್ಲಿ ಕಳೆದ 8 ತಿಂಗಳಿಂದ ಕೂಡ ಈ ಹುಂಡಿಯನ್ನು ಹೊಡೆದಿರಲಿಲ್ಲ. ಪ್ರಮುಖವಾಗಿ ನಾನು ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನಲ್ಲಿ ಸಿಕ್ಕಿರುವಂತಹ ಹುಂಡಿಯಲ್ಲಿ ಹೇಳೋದಾದ್ರೆ ಒಂದು ರೀತಿ ಶ್ರೀಮಂತ ಭಕ್ತರು ಕೂಡ ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗ ನೋಡ್ತಾ ಇರಬಹುದು, ಈ ರೀತಿಯಾದಂತಹ ಕಂತೆ ನೋಟ್ನ ಭಕ್ತಾದಿಗಳು ಒಬ್ರು 8 500 ರೂಪಾಯಿ ನೋಟ್ನ ಕಂತೆ ನೋಟು ಹುಂಡಿ ಒಳಗೆ ಹಾಕಿರುವಂತದ್ದು ಸಿಕ್ಕಿದೆ. ಹಾಗೆ 1000 ರೂಪಾಯಿ ಕೂಡ ಒಂದು ಕಂತು ಸಿಕ್ಕಿದ್ದಾರೆ, 1 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಇರುವಂತದ್ದು ಹಣ ಏನಿದೆ ಮುಜರಾಯಿ ಇಲಾಖೆಗೆ ಸೇರುತ್ತೆ. ಹಾಗೆ ಇಲ್ಲಿ ಏನು ಬ್ಯಾಂಕ್ನವ್ರು ಬಂದು ಕೂಡ ಈ ಹಣವನ್ನ ತೆಗೆದುಕೊಂಡು ಹೋಗ್ತಾರೆ. ಭಗವಂತನಿಗೆ ಅಕ್ರಮ ಹಾದಿಯಲ್ಲಿ ಸಂಪಾದಿಸಿದ ಕಪ್ಪು ಹಣವನ್ನ ಕಾಣಿಕೆ ರೂಪದಲ್ಲಿ ಅರ್ಪಿಸುವುದು ಎಷ್ಟು ಸರಿ? ಇದು ಧರ್ಮ ಮಾರ್ಗಕ್ಕೆ ವಿರುದ್ಧ ಅಲ್ಲವೇ? ಇದರಿಂದ ಪರಮಾತ್ಮ ಖಂಡಿತ ಸಂಪ್ರೀತನಾಗಲಾರ. ಆದಾಗ್ಯೂ ಕಪ್ಪು ಕುಬೇರರ ಈ ಅಡ್ಡದಾರಿ ಹಿಡಿದಿರೋದು ಸ್ತರವೇ? ಎಸ್, ಇದ್ರ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಮಾತನಾಡೋದಕ್ಕೆ ಸ್ಟುಡಿಯೋಲಿ ನನ್ನ ಜೊತೆ ಇಬ್ಬರು ಗೆಸ್ಟ್ ಇದ್ದಾರೆ. ಅಫ್ಕೋರ್ಸ್ ಬೆಂಗಳೂರಿನ ಬೇರೆ ಬೇರೆ ದೇವಸ್ಥಾನಕ್ಕೂ ಲೈವ್ ಕರ್ಕೊಂಡು ಹೋಗ್ತೀನಿ ನಾನು. ನನ್ನ ಜೊತೆ ಇರುವಂಥ ಅತಿಥಿಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ಅಫ್ಕೋರ್ಸ್ ಬೀಂಗ್ ಎ ಚಾರ್ಟೆಡ್ ಅಕೌಂಟೆಂಟ್, ಜೊತೆಗೆ ತೆರಿಗೆಯ ಸಲಹೆಗಾರರು ಹೌದು. ನಮ್ಮ ಜೊತೆ ಇದ್ದಾರೆ ಶ್ರೀ ವಿನೋದ್ ಸರ್. ನಮಸ್ಕಾರ. ಲೋಹಿತ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅವರ ಬಲಭಾಗದಲ್ಲಿದ್ದಾರೆ ನಮ್ಮ ಜೊತೆ ಲೇಖಕಿ ಹೌದು, ಅಧ್ಯಾತ್ಮ ಚಿಂತಕಿ ಹೌದು, ಶ್ರೀಮತಿ ಜಯಂತಿ ಮನೋಹರ್. ನಮಸ್ಕಾರ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮಿಬ್ಬರ ಜೊತೆನೂ ಮಾತಾಡೋಕೆ ಮುಂಚೆ ನಿಮ್ಗೂ ಒಂದಷ್ಟು ಐಡಿಯಾ ಸಿಗುತ್ತೆ. ನಾನು ಬನಶಂಕರಿಗೆ ಹೋಗಿ ಬಂದರೆ ನೇರವಾಗಿ ಲೈವ್ ತೋರಿಸ್ತೀನಿ. ನಾನು ಬೆಂಗಳೂರಿನ ಪ್ರಸಿದ್ಧ ಭಕ್ತಿ ಕೇಂದ್ರ ಅದು ಬನಶಂಕರಿ ತಾಯಿ. ಬನಶಂಕರಿ ಇಲ್ಲೇ ಇರುವಂತಹ ಅಮ್ಮನವರ ದೇವಸ್ಥಾನ. ಅಮ್ಮನವರ ದೇವಸ್ಥಾನದಲ್ಲಿ ನನ್ನ ಸಹೋದ್ಯೋಗಿ ಪವಿತ್ರ ಕಡ್ತಲ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಪವಿತ್ರ, ನಮಸ್ಕಾರ. ನಿಮ್ಮನ್ನ 2-3 ದಿವಸದಿಂದ ನಾನು ಬೇರೆ ಬೇರೆ ದೇವಸ್ಥಾನದಲ್ಲಿ ನೋಡ್ತಾನೆ ಇದ್ದೀರಿ. ಬೇರೆ ಬೇರೆ ಅಂದರೆ ಹಣದ ರಾಶಿಗಳ ಜೊತೆನೇ ನಿಮ್ಮನ್ನ ನಾವು ಗಮನಿಸ್ತಾ ಇದ್ದೀವಿ. ನೀವು ಬನಶಂಕರಿ ದೇವಿಗೆ ಹೋದ್ಮೇಲೆ ಬೇರೆ ದೇವಸ್ಥಾನಕ್ಕಿಂತ ವಿಭಿನ್ನ ಅನ್ನಿಸ್ತಾ, ಇಲ್ಲ ಅಲ್ಲೂ ಕೂಡ ಕಟ್ಟುಗಟ್ಟಲೆ ನೋಟುಗಳನ್ನ ನೋಡೋಕೆ ಅವಕಾಶ ಆಯ್ತಾ? ಹರೀಶ್ ನಮಸ್ಕಾರ. ಈಗ ಬೆಂಗಳೂರಿನ ಬನಶಂಕರಿ ಅಂದ್ರೆ ಅದು ಮುಜರಾಯಿ ಇಲಾಖೆಯ ಬೆಂಗಳೂರಿನಲ್ಲೇ ಟಾಪ್ 1 ಅಲ್ಲಿರುವಂತಹ ದೇವಸ್ಥಾನ ಆಗಿದೆ. ಈಗಂತೂ ಕೇಳೋದೇ ಬೇಡ, ನೋಟ್ ಬ್ಯಾನ್ ನಂತರ ಕಾಳಧನಿಕರಿಗೆ ಸಿಕ್ಕಾಪಟ್ಟೆ ಬನಶಂಕರಿ ಮೇಲೆ, ದೇವಿಯ ಮೇಲೆ ಭಕ್ತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಸಾಕ್ಷಿ ದುಡ್ಡಿನ ಕಂತೆಗಳು. ಈಗಾಗಲೇ ನಿನ್ನೆ ಸುಮಾರು 56 ಲಕ್ಷ ಅಂದ್ರೆ ಒಂದು ದಿನಕ್ಕೆ, ಅಂದ್ರೆ 2 ದಿನ ಇಲ್ಲಿ ಹುಂಡಿ ಎಣಿಕಾ ಕಾರ್ಯ ನಡೆಯುತ್ತೆ. ಸಾಮಾನ್ಯವಾಗಿ ಒಂದು ದಿನದ ಎಣಿಕಾ ಕಾರ್ಯದಲ್ಲಿ 20 ಲಕ್ಷ ಸಿಗುತ್ತೆ. ಆದ್ರೆ ನಿನ್ನೆ ಸಿಕ್ಕಿರುವಂತದ್ದು ಬರೋಬ್ಬರಿ 56 ಲಕ್ಷ. ನೀವು ಇಲ್ಲಿ ನೋಡ್ತಾ ಇರಬಹುದು. ಹೀಗೆ 500ರ ಒಂದು ಕಂತೆ ನೋಟುಗಳನ್ನೇ ಹುಂಡಿಗೆ ಸುರಿಯಲಾಗಿದೆ. ಇವತ್ತು ಕೂಡ ಹುಂಡಿ ಎಣಿಕಾ ಸಮಯದಲ್ಲಿ ಒಂದೇ ಹುಂಡಿಯಲ್ಲಿ ಬರ್ತಿ 500,000ದ ಸಾಕಷ್ಟು ಕಂತೆಗಳು ಸಿಕ್ಕಿದೆ. ಅದರಲ್ಲೂ 500 ರೂಪಾಯಿಯ ಒಂದು 5 ಲಕ್ಷದಷ್ಟು ಮೊತ್ತ ಒಂದೇ ಹುಂಡಿಯಲ್ಲಿ ಒಬ್ಬರೇ ಹಾಕಿರುವಂತದ್ದು. ಬಹುತೇಕ ಕಾಳಧನಿಕರು ಅಡ್ಡದಾರಿಯಲ್ಲಿ ಸಂಪಾದಿಸಿದಂತಹ ದುಡ್ಡನ್ನ ದೇವರಿಗೆ ಹಾಕಿ ತಮ್ಮ ಪಾಪವನ್ನು ತೊಳೆದುಕೊಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆದ್ರೆ ಒಂದ್ ರೀತಿ ಮುಜರಾಯಿ ಇಲಾಖೆಯ ದೇವಸ್ಥಾನ ಅಂತೂ ಒಂದೇ ರಾತ್ರಿಯಲ್ಲಿ ಶ್ರೀಮಂತಿಕೆಯನ್ನ ಪಡ್ಕೊಂಡಿರುವಂತದ್ದು. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಒಂದು ಮುಜರಾಯಿ ಕಾರ್ಯನಿರ್ವಹಣಾ ಅಧಿಕಾರಿ ಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಹೀಗೆ ದುಡ್ಡಂತೂ ಹರಿದು ಬರ್ತಾ ಇದೆ, ನೀವು ನಿನ್ನೆಯಿಂದ ನೋಡಿ ಸುಸ್ತಾಗಿದ್ದೀರಾ ಅಂತ ಅನ್ಸುತ್ತೆ. ಏನನ್ಸುತ್ತೆ, ನಿಜಕ್ಕೂ ಪಾಪ ಪರಿಹಾರ ಆಗೋ ಮಾರ್ಗವನ್ನ ಕಂಡ್ಕೊಂಡಿದಾರೋ ಅಥವಾ ಹೆಂಗೋ ಹೋಗ್ಬಿಡ್ಲಪ್ಪ ದುಡ್ಡು ದೇವ್ರ ಉಂಟಿಗಾದ್ರು ಅಂತ ಅನ್ಕೊಂಡಿರಿ? ಏನ್ ಅನ್ಸುತ್ತೆ? ಇಲ್ಲ, ಅವರು ಅದರಿಂದ ಅವ್ರಿಗೂ ಉಪಯೋಗ ಆಗ್ಲಿಲ್ಲ ಅಂದ್ರೂ ಇಲ್ಲಿ ಹಾಕೋದ್ರಿಂದ ಜನರು ಇಲ್ಲಿ ಭಕ್ತಾದಿಗಳಿಗಾದ್ರೂ ಉಪಯೋಗ ಆಗುತ್ತೆ, ದೇವಸ್ಥಾನಕ್ಕೂ ಉಪಯೋಗ ಆಗುತ್ತೆ. ಅದು ಸುಮ್ನೆ ಹಾಳಾಗೋ ಬದಲು ಅದರಿಂದ ಉಪಯೋಗ ಆಗುತ್ತಲ್ಲ ಅನ್ನೋ ದೃಷ್ಟಿಯಿಂದ ಹಾಕಿರ್ಬೋದು. ಸೊ ಎಷ್ಟು ಸಿಕ್ಕಿದೆ ನಿನ್ನೆಯಿಂದ? 500,000ದ ಕಂತುಗಳು ಎಷ್ಟು ಕಂತೆ ಹಣ ಸಿಕ್ಕಿದೆ ನಿಮಗೆ? ನಿನ್ನೆ ಒಂದು 2 ಕಂತೆ ಸಿಕ್ಕಿತ್ತು. ಆದ್ರೆ ಇವತ್ತೇನೆ ಸ್ವಲ್ಪ ಜಾಸ್ತಿ ಕಂತೆನೆ ಸಿಕ್ಕಿದ್ದು. ಎಲ್ಲ 500 ರೂಪಾಯಿ ನೋಟುಗಳನ್ನೇ ಬಹಳಷ್ಟು ಹಾಕಿದ್ರು. ಒಂದ್ 3-4 ಕಂತೆ ಹಾಗೆ ಸಿಕ್ಕಿತ್ತು. ಸರ್, ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಆದಾಯ ಹೆಚ್ಚಳವಾಗಿದೆ ಈ ಕಾಳಧನಿಕರ ದಸೆಯಿಂದ? ಇಲ್ಲ, ಅದೇ ಒಂದು ರೀಸನ್ ಇಂದ ತುಂಬಾ ಅಬ್ನಾರ್ಮಲ್ ಡಿಫರೆನ್ಸ್ ಅಂತ ಏನ್ ಹೇಳಲಿಕ್ಕೆ ಬರೋದಿಲ್ಲ.
ಈಗ ಒಂದು 10 to 15% ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು. ಇದ್ರ ಎಫೆಕ್ಟ್ ಒಂದು 15% ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಕಳೆದ ಪ್ರತಿ ಸಾರಿ ಒಂದೂವರೆ ತಿಂಗಳಿಗೆ ಓಪನ್ ಮಾಡ್ತೀವಿ. ಈ ಸಾರಿ 2.5 ತಿಂಗಳಿಗೆ ಓಪನ್ ಮಾಡಿದ್ವಿ. ಅವರೇಜ್ ತಗೊಳ್ತಂತಂದ್ರೆ ಒಂದು ಸಾಧಾರಣ ಒಂದು 15 ರಿಂದ 20 ಲಕ್ಷ ಡಿಫರೆನ್ಸ್ ಬರ್ಬೋದು. ಮೇ ಬಿ ಅದ್ರ ಎಫೆಕ್ಟ್ ಸ್ವಲ್ಪದ ಮಟ್ಟಿಗೆ ಆಗಿದೆ ಅಂತ ಅನ್ಕೋತೀನಿ. ಮೇಡಮ್, ಈಗ ಪ್ರತಿ ಸಲನೂ ಇಲ್ಲಿ ಹುಂಡಿ ತೆರೆದಾಗ ತಾವು ಬರ್ತೀರಾ ಅಂತ ಅನ್ಸುತ್ತೆ. ಸೊ ಈ ಬಾರಿಗೂ ಕಳೆದ ಬಾರಿಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? 500,000 ನೋಟುಗಳನ್ನ ನೋಡಿ ಏನ್ ಅನ್ಸುತ್ತೆ? ಈ ಸಲ ತುಂಬಾ ಹೆಚ್ಚಿದೆ. 500 ಮತ್ತೆ 1000 ಇದು ಹೆಚ್ಚಿದೆ. ನಿಯರ್ಲಿ ಒಂದು 15-20 lakhs ಎಕ್ಸ್ಟ್ರಾ ಬಂದಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹರೀಶ್, ಇಲ್ಲಂತೂ ಶ್ರೀಮಂತಿಕೆಯನ್ನ ವೃದ್ಧಿ ಮಾಡ್ಕೊಂಡಿದ್ದಾಳೆ ದೇವಿ. ಸಾಕಷ್ಟು ಕಾಳಧನಿಕರು ಕಂತೆ ದುಡ್ಡನ್ನ ಹಾಕಿರುವಂತದ್ದು. ಸುಮಾರು ಆ ಒಂದು 1000 ಹಾಗೂ 500 ರೂಪಾಯಿಯ ನೋಟುಗಳೇ 30ರಿಂದ 35 ಲಕ್ಷದಷ್ಟು ಸಿಗುವಂತಹ ನಿರೀಕ್ಷೆ ಇದೆ. ಹರೀಶ್, ಎಷ್ಟೋ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗೋರು ನಾವು 100 ರೂಪಾಯಿ ಹಾಕ್ತಿರ್ತೀವಿ, 50 ರೂಪಾಯಿ ಹಾಕ್ತಿರ್ತೀವಿ, ಅಥವಾ 10-20 ಹಾಕ್ತಿರ್ತೀವಿ. 500,000 ನೋಟ್ ಎನಿವೆ ಬ್ಯಾನ್ ಆಗೋಗಿದೆ. ನಮ್ಮ ಜೇಬಲ್ ಏನಾದರೂ 1,000-500 ರೂಪಾಯಿ ಇತ್ತು ಅಂದ್ರೂ ಕೂಡ ಯಾರೇ ಒಬ್ರು 100 ರೂಪಾಯಿ ಅವಾಯ್ಡ್ ಮಾಡಿ ಎನಿವೆ ದೇವ್ರ ಹುಂಡಿಗೆ ತಾನೆ ಇನ್ನೇನೋ ಒಳ್ಳೇದಾಗುತ್ತೆ ಬಿಡಪ್ಪ ಅಂತಲೂ ಕೂಡ ಎಷ್ಟೋ ಜನ 500-1,000 ಹಾಕಿದ್ದು ಉಂಟು, ಹಾಕ್ತಾರೆ ಕೂಡ ಹಂಗೆ ನೋಡೋಕೋದ್ರೆ. ಬಟ್ ಈಗ ಈ ಕಂತೆ ನೋಟ್ ಇದೆಯಲ್ಲ, ಬೇರೆ ಬೇರೆ ದೇವಸ್ಥಾನದಲ್ಲಿ ನೀವು ನೋಡ್ತಿರ್ತೀರಿ, ಬನಶಂಕರಿ ನೋಡ್ತಿರ್ತೀವಿ, ಈ ಕಂತೆ ರಬ್ಬರ್ ಬ್ಯಾಂಡ್ ಹಾಕಿ ಹಣ ಹಾಕಿದಾಗ ಮಾತ್ರ ಅದು ಕಾಳಧನ ಅನಿಸ್ಕೊಳ್ಳುತ್ತೋ ಅಥವಾ ಸಿಂಗಲ್ ನೋಟೇ ಜಾಸ್ತಿ ಬಂದಿದೆ ಅಂತ ಅನ್ಸುತ್ತೋ? ಇಲ್ಲ, ಬಹುತೇಕ ಹರೀಶ್, ಇಲ್ಲಿ ನಿನ್ನೆ ಬನಶಂಕರಿಯ ಒಳ ಪ್ರಾಂಗಣದಲ್ಲಿರುವಂತಹ ಹುಂಡಿಯನ್ನ ತೆರೆಯಲಾಗಿತ್ತು. ಅಲ್ಲಿ ಬಹುತೇಕ ಸಪ್ರೇಟ್ ಇತ್ತು. ಆದ್ರೆ ಈ ಬಾರಿ ಹೊರ ಪ್ರಾಕಾರದಲ್ಲಿರುವಂತಹ ದೇಗುಲದ ಹುಂಡಿ ಇದೆ. ಸೊ ಅಲ್ಲಿ ಏನಂದ್ರೆ ಕಂತೆಗಳೇ ಸಿಕ್ಕಿರುವಂತದ್ದು. ಅಂದ್ರೆ ಆ ರಬ್ಬರ್ ಬ್ಯಾಂಡ್ ನೀವು ಹೇಳಿದಾಗೆ ಆ ಕಂತೆಗಳನ್ನೇ ಹಾಕಿರುವಂತದ್ದು, ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಹರಕೆಯನ್ನು ಅಥವಾ ಇನ್ನೇನೋ ಒಂದು ನಿರೀಕ್ಷೆ ಇಟ್ಕೊಂಡು ದೇವರಿಗೆ ಹಾಕಿದ್ರೆ ತಮ್ಮ ಪ್ರಾರ್ಥನೆ ಫಲಿಸಲಿ ಅಂತ 500 ರೂಪಾಯಿಯ 1-2 ನೋಟುಗಳನ್ನ ಹಾಕಿರ್ತಾರೆ. ಆದ್ರೆ ಈ ಅನುಮಾನ ಬರುವಂತದ್ದು ಯಾವತ್ತೂ ಇಲ್ಲದಂತಹ ಕಂತೆಗಳು ಈ ಬಾರಿ ಸಿಕ್ಕಾಗ, ಅದರಲ್ಲೂ ಕೂಡ 500,000 ನೋಟ್ ಬ್ಯಾನ್ ನಂತರ ಹೇರಳವಾಗಿ 500,000 ನೋಟುಗಳು ಕಂತೆ ರೂಪದಲ್ಲಿ ಸಿಕ್ಕಾಗ ಖಂಡಿತವಾಗ್ಲೂ ಅದು ಅನುಮಾನವಿಲ್ಲದಂತೆ ಕಾಳಧನಿಕರ ದುಡ್ಡೇ, ಅಡ್ಡದಾರಿಯಿಂದ ಸಂಪಾದಿಸಿದಂತಹ ದುಡ್ಡೇ ಅಂತಾನೆ ಹೇಳ್ಬೋದು ಹರೀಶ್. ಓಕೆ, ಬಟ್ ಅವ್ರನ್ನ ಕೇಳಿ ನೋಡಿ, ಯಾವತ್ತಾದ್ರೂ ಇತಿಹಾಸದಲ್ಲಿ ಬನಶಂಕರಿ ತಾಯಿಯ ಆ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಈ ತರ ಕಂತೆ ನೋಟ್ ಯಾವತ್ತಾದ್ರೂ ಬಿದ್ದಿತ್ತಾ ಇಷ್ಟು ಮಟ್ಟಿಗೆ? ಓಕೆ, ಖಂಡಿತ ಮೇಡಮ್. ಈಗ ಈ ರೀತಿ ಈ ಬಾರಿ ನೀವು ಹೇಳ್ದಂಗೆ ಕಂತೆಗಳು ದುಡ್ಡು ಸಿಕ್ತು. ಇವತ್ತಂತೂ 5 ಲಕ್ಷದ ಏನೋ ಅಷ್ಟು ಮೌಲ್ಯ ಸಿಕ್ತು. ಈ ಹಿಂದೆ ಇಲ್ಲಿ ಆ ರೀತಿ ಕಂತೆ ದುಡ್ಡು ಸಿಗ್ತಾ ಇತ್ತು ಅಂದ್ರೆ 500,000 ಕಂತೆಗಳು ಸಿಗ್ತಾ ಇದ್ವಾ? ಈ ಹಿಂದೆ ಇಷ್ಟು ಮೊತ್ತದಲ್ಲಿ ಕಂತೆ ಖಂಡಿತ ಸಿಗ್ತಾ ಇರ್ಲಿಲ್ಲ. ಮಾಮೂಲಿ ಎಲ್ಲ ನೋಟ್ಗಳ ಜೊತೆಗೇನೆ 500,000 ಹಂಗೆ ಇರ್ತಾ ಇತ್ತು ಹೊತ್ತು. ಈ ತರ ಕಂತೆ ಅಂತೂ ಇದುವರೆಗೂ ಸಿಕ್ಕಿಲ್ಲ. ಅಂದ್ರೆ ಈಗ ಎಷ್ಟು ಕಂತೆಗಳಂದ್ರೆ ರಬ್ಬರ್ ಬ್ಯಾಂಡೇ ಹಾಕಿ ಸಿಕ್ಕಿರುವಂತದ್ದು ಅಥವಾ ಸಿಂಗಲ್ ಸಿಕ್ಕಿರುವಂತದ್ದು ಜಾಸ್ತಿ? ಇವತ್ತು ಯಾವ ರೀತಿ ಇತ್ತು ದುಡ್ಡು? ಇವತ್ತು ಸ್ವಲ್ಪ ಕಂತೆನೆ ಹಾಗೆ ಒಟ್ಟೊಟ್ಟಿಗೆ ಹಾಗೆ ಮಡಚಿಬಿಟ್ಟು ಎಲ್ಲ ಬಹಳಷ್ಟು 500 ರೂಪಾಯಿ ನೋಟ್ಗಳನ್ನ ಹಾಕಿದ್ರು. ಓಕೆ ಹರೀಶ್, ಇದು ಇಲ್ಲಿನವರ ಉತ್ತರ. ಇನ್ನು ಇಲ್ಲೂ ಕೂಡ ನೋಡ್ತಾ ಇರ್ಬೋದು. ಅಂದ್ರೆ ಇಲ್ಲಿ ಬಹುತೇಕ ಅದೇ ರೀತಿ ಕಂತೆಯ ರೂಪದಲ್ಲೇ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಸೊ ಇದನ್ನ ಹಂಗೆ ಇಟ್ಟಿದ್ದಾರೆ ಕೆಲವೊಂದು 500,000 ನೋಟುಗಳನ್ನ ಇದೇ ರೀತಿ ಇದೇ ರೀತಿ ಚಿಂತಕರಲ್ಲೇ ದೇವಸ್ಥಾನದಲ್ಲಿ ಏನಾದ್ರು ಇದ್ರೆ ಕೇಳಬೇಕು ಅಂತ ಬಯಸ್ತೇನೆ, ನಿಮ್ ಮೂಲಕ ಕೇಳಬೇಕು ಅಂತ. ಈ ತರಹ ಕಪ್ ನೋಟು, ಬ್ಲಾಕ್ ಮನಿ ಅಂತ ಏನ್ ಕರಿತೀವಿ, ಇದನ್ನೇನಾದ್ರೂ ಅಮ್ಮನವರ ಸನ್ನಿಧಿಗೂ ತಂದು ಹಾಕಿದ್ರೆ ಒಳ್ಳೇದಾಗುತ್ತಾ? ಇಲ್ಲ ಆ ಕಪ್ಪು ನೋಟು ಅವ್ರು ಹೆಂಗೋ ಸಂಪಾದನೆ ಮಾಡಿದಾರಪ್ಪ, ತಂದು ಹಾಕಿದ್ಮೇಲೆ ಅದೇ ದೊಡ್ಡ ಪ್ರಮಾದನ ಅದು? ಖಂಡಿತ ಇಲ್ಲಿ ಸಾಕಷ್ಟು ಜನ ಹಿರಿಯರು ಕೂಡ ಇದ್ದಾರೆ, ಭಕ್ತಾದಿಗಳು ಮುಖ್ಯವಾಗಿ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಇವಾಗ ಮುಖ್ಯವಾಗಿ ಇಲ್ಲಿ ಓಕೆ ಇಲ್ಲಿ ಬರ್ತಾ ಇರ್ತೀರಲ್ವಾ ನೀವು ಸಾಮಾನ್ಯವಾಗಿ, ಏನ್ ಅನ್ಸುತ್ತೆ ನಿಮ್ಗೆ ಈ ದೇವಿಯ ಹುಂಡಿಯಲ್ಲಿ ಈ ರೀತಿ ಕಪ್ಪು ಹಣವನ್ನ ತಂದು ಹಾಕಿದಾಗ? ನಿಜಕ್ಕೂ ಅವ್ರ ಪಾಪ ಪರಿಹಾರ ಆಗುತ್ತೇನೋ ಅಥವಾ ಪ್ರಮಾದ ಅಂತ ಅನ್ಸುತ್ತೆ? ಏನ್ ಅನ್ಸುತ್ತೆ ನಿಮ್ಗೆ? ಪಾಪ ಪರಿಹಾರ ಅಂತೂ ಆಗಲ್ಲ, ಅಟ್ಲೀಸ್ಟ್ ಜನಗಳಿಗೆ ಉಪಯೋಗ ಆಗಲಿ ಅಂತ ಹಾಕಿರ್ಬೋದು ಅಷ್ಟೇ. ಅವ್ರು ಹೆಂಗಿದ್ರು ದುಡ್ಡು ಬಿಸಾಕೋದ್ರ ಬದಲು ಈ ಹುಂಡಿ ಹಾಕಿದಾರೆ ಅಷ್ಟೇ. ದೇವಸ್ಥಾನದ ಅಭಿವೃದ್ಧಿ ಆಗಲಿ ಅಂತನೋ ಅಥವಾ ಅನ್ನದಾಸೋಹ ಮಾಡ್ತಾರೆ ಇಲ್ಲಿ, ಅದಕ್ಕಾರ ಅನುಕೂಲ ಆಗತ್ತೆ, ದೇವ್ರಿಗೆ ಅನುಕೂಲ ಆಗತ್ತೆ ಅಂತ ಹಾಕಿದಾರೆ ಅಷ್ಟೇ. ಸಣ್ಣ ಮಟ್ಟಿಗೆ ಖೇದ ಅಂತ ಆಗುತ್ತೆ ಸರ್. 500,000 ಅವ್ರು ಯಾರದೋ ತಲೆ ಉಡದಂತಹ ದುಡ್ಡನ್ನ ದೇವ್ರ ಹುಂಡಿಗೆ ತಂದು ಹಾಕ್ತಾರಲ್ಲ ಅಂತ ಎಲ್ಲ ಒಂದ್ ಕಡೆ ಅನ್ಸುತ್ತಾ? ಹಾಗೂ ಇರಬಹುದು, ಅವರು ಆತರ ವಿಚಾರ ಮಾಡಿ ಇಲ್ಲಿ ಹಾಕಬಹುದು. ಆದ್ರೆ ಇಲ್ಲಿ ದೇವಸ್ಥಾನದ ಅಭಿವೃದ್ಧಿ ಮತ್ತೆ ಜನರ ಸಾರ್ವಜನಿಕರ ಉಪಯೋಗಕ್ಕೆ ದೇವಸ್ಥಾನ ಕೈಗೊಳ್ಳೋ ಕಾರ್ಯಕ್ರಮ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಒಟ್ಟಾರೆಯಾಗಿ ಹರೀಶ್, ಇದು ಇಲ್ಲಿನ ಡಿವೋಟಿ ಭಕ್ತಾದಿಗಳ ಮಾತಾಗಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಪವಿತ್ರ, ನಿಮ್ಮ ಎಲ್ಲ ಮಾಹಿತಿಗಾಗಿ. ಇದು ಬೆಂಗಳೂರಿನ
ಪ್ರಸಿದ್ಧ ಭಕ್ತಿಯ ಕೇಂದ್ರ ಬನಶಂಕರಿಲಿರುವಂತಹ ಬನಶಂಕರಿ ಅಮ್ಮನವರ ದೇವಸ್ಥಾನ. ಅಲ್ಲಿಂದ ಈ ಕ್ಷಣದಲ್ಲಿ ಅಂದರೆ ನಿನ್ನೆ ಮತ್ತು ಇವತ್ತು 2 ದಿವಸ ಹುಂಡಿ ಎಣಿಕೆ ಕಾರ್ಯ ಕೂಡ ಮುಗಿದಿದೆ. ಲಕ್ಷಗಟ್ಟಲೆ ದುಡ್ಡು ಕೂಡ ಅಲ್ಲಿದೆ. ಅದರಲ್ಲಿ 500 ಮತ್ತು 1,000 ರೂಪಾಯಿ ಹಣವೇ ಕಂತೆಗಟ್ಟಲೆ ಜಾಸ್ತಿ ಇದೆ ಅಂತ. ನಾವು ಯಾವಾಗಲೂ ಹಾಗೆ ಮಾಡಿಬಿಡ್ತೀವಿ, ಆಮೇಲೆ ದೇವರವನೇ ಬುಡುಗುರು ಅಂದ್ಬಿಡ್ತೀವಿ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನೀಗ ಸ್ಟುಡಿಯೋಲಿರುವಂತಹ ಅತಿಥಿ ಗಣ್ಯರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಲೆಟ್ ಮಿ ಗೋ ಫಸ್ಟ್ ಮೇಡಮ್ ಹತ್ರ ಹೋಗ್ತೀನಿ. ಡಾಕ್ಟರ್ ಜಯಂತಿ ಮನೋಹರ್, ಟೆಲ್ ಮಿ, ಈ ಬೆಳವಣಿಗೆ ಹೇಗೆ ಅನ್ಸುತ್ತೆ ನಿಮಗೆ? ಇದು ಅಲ್ಲ, ಒಟ್ನಲ್ಲಿ ನೋಡಕ್ ಹೋದ್ರೆ ಒಳ್ಳೇದು, ನಮ್ಗೆ ಮುಂದೆ ಖಂಡಿತ ಒಳ್ಳೇದಾಗತ್ತೆ, ಅದು ನಿಜ. ಆದ್ರೆ ಇವತ್ತಿನ ಕಾರ್ಯಕ್ರಮ ನೀವು ಮಾಡ್ತಾ ಇರೋದು ದೇವಾಲಯಗಳಲ್ಲಿ ದುಡ್ಡು ಬೀಳ್ತಾ ಇದೆಯಲ್ಲ, ಈಗ ಈ ದೇವಾಲಯಕ್ಕೆ ಹಾಕೋರು ಯಾರು? ಭಕ್ತಾದಿಗಳು. ಕರೆಕ್ಟ್. ಅಲ್ಲಿ ಹೋಗೋರೆ ಹಾಕ್ತಾರೆ ಅಲ್ವಾ? ದೇವರನ್ನಾಗ್ಲಿ ಅಥವಾ ನಮ್ಮ ಪರಂಪರೆಯನ್ನಾಗ್ಲಿ ನಂಬದೇ ಇರೋರು ಅಲ್ಲಿ ಹೋಗೋದು ಇಲ್ಲ, ಅಲ್ಲಿ ಹಾಕೋದು ಇಲ್ಲ ಅಲ್ವಾ? ಅಂಥವ್ರು ಈ ತರ ದುಡ್ಡಿದ್ದಾಗ ಬೇರೆ ದಾರಿಗಳು ನೋಡ್ಕೋತಾರೆ. ಸೊ ಈಗ ನಾವು ಭಕ್ತಾದಿಗಳ ವಿಚಾರನೇ ಮಾತಾಡೋಣ. ಅವ್ರು ಹಾಕುವಾಗ ಇದಕ್ಕೆ ತುಂಬಾ ಮುಖ್ಯವಾಗಿ ಅವ್ರಿಗೆ ಪುಣ್ಯ ಬರುತ್ತೆ ಅಂತಾನೆ ಇರುತ್ತೆ. ಪುಣ್ಯ ಸಂಪಾದನೆಯೇ ಗುರಿಯಾಗಿರುತ್ತೆ. ಪರ್ಯಾಯವಾಗಿ ಇನ್ನೇನೇನೋ ಅವ್ರು ಯಾರೋ ಹೇಳಿದ್ರಲ್ಲ, ದೇವಾಲಯದ ಅಭಿವೃದ್ಧಿ, ಅನ್ನದಾನ, ಅವೆಲ್ಲದ್ರಿಂದನೂ ಪುಣ್ಯ ಬರುತ್ತೆ ಅಂತಾನೆ ಹಾಕೋದು ಅಲ್ವಾ? ಆದ್ರೆ ಈ ದಾನ ಅಂತ ನಾವು ತಗೊಂಡಾಗ ದೇವಸ್ಥಾನಕ್ಕೆ ಕೊಡ್ಲಿ, ಯಾರಿಗೆ ಕೊಡ್ಲಿ, ಅಪಾತ್ರ ದಾನ, ಪಾತ್ರ ದಾನ ಅಂತ ಇರುತ್ತೆ. ಅಂದ್ರೆ ಅಂದ್ರೆ ಈ ಪಾತ್ರತ್ವ ಅಂದ್ರೆ ನಾವ್ ಯಾರಿಗೆ ದಾನ ಕೊಡ್ತೀವಿ ಅವ್ರಿಗೆ ಆ ದಾನವನ್ನ ಸ್ವೀಕರಿಸೋದಕ್ಕೆ ಒಂದು ಯೋಗ್ಯತೆ ಇದೆಯಾ ಅಂತ. ಇಲ್ಲಿ ಯೋಗ್ಯತೆ ಅಂತಂದ್ರೆ ಈಗ ನಾವು ಕೊಟ್ಟಂತ ದಾನ ಉಪಯೋಗ ಆಗತ್ತಾ ಅಂತ. ಬಟ್ ಎಲ್ಲ ದೇವಸ್ಥಾನಗಳು ಅಲ್ಲಿ ಟ್ರಸ್ಟ್ಗಳಿರುತ್ತೆ. ಅಮ್ಮನವರ ಕ್ಷೇತ್ರ, ಯಾರೋ ಶಿವನ ಕ್ಷೇತ್ರ, ಸುಬ್ರಹ್ಮಣ್ಯನ ಕ್ಷೇತ್ರ, ಈ ಕ್ಷೇತ್ರಗಳು ಯಾವಾಗ್ಲೂ ಕೂಡ ಪವರ್ ಇದ್ದೇ ಇರುತ್ತೆ ಯಾವಾಗ್ಲೂ. ಅಲ್ಲ, ಇರುತ್ತೆ. ಓಕೆ, ಈಗ ದೇವಾಲಯಕ್ಕೆ ಬರೋಣ. ನಾ ಹೇಳಿದ್ದು ಜನಗಳಿಗೆ. ಈಗ ದೇವಾಲಯಗಳಿಗೆ ಬಂದ್ರೆ ಈಗ ನಾವು ಏನ್ ಮಾಡಿದ್ರು ದೇವ್ರು ಸುಮ್ನೆ ಇರ್ತಾನೆ, ಮಾತಾಡಲ್ಲ ನಮ್ಮ ಹತ್ರ ಅಲ್ವಾ? ದೇವ್ರಿದಾನೆ, ನೋಡ್ಕೊಳ್ಳೋಣ ಅಲ್ವಾ? ಆ ತರ ಭಾವನೆ ಇದೆ. ಹಣ್ಣು ಕಾಯಿ ತಗೊಂಡ್ ಹೋಗ್ತೀವಿ, ನಾವೇ ತಗೊಂಡ್ಬರ್ತೀವಿ ಅಲ್ವಾ? ಆದ್ರೆ ಹಣದ ವಿಚಾರ ಹಂಗಲ್ಲ. ಈಗ ನಾವ್ ಇದನ್ನ ನೋಡ್ಬೇಕು. ಹೇಗ್ ನೋಡ್ಬೇಕು ಅಂತಂದ್ರೆ ಒಂದು ಆಧ್ಯಾತ್ಮಿಕವಾಗಿ ನೋಡಕ್ಕೆ ನಮ್ಗೆ ಕೆಲವು ನಿದರ್ಶನಗಳು ಸಿಗತ್ತೆ ನಮ್ಮ ಪರಂಪರೆಯಲ್ಲಿ. ಎಕ್ಸಾಂಪಲ್ಸ್ ಹೋಗೋಕ್ ಮುಂಚೆ ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಬಿಫೋರ್ ನಾನು ಲೋಹಿತ್ ಅವ್ರ ಹತ್ರ ಹೋಗೋಕ್ ಮುಂಚೆ, ಇದು ನಮ್ಮ ಸಮಾಧಾನಕ್ಕೆ ಮಾಡ್ತಿರೋದಾ? ಅಂದ್ರೆ ಇಷ್ಟು ದುಡ್ಡಿದ್ಯಪ್ಪ, ಇನ್ನಿದು ಬ್ಲ್ಯಾಕ್ ಮನಿ, ನಾನು ಅದನ್ನ ವೈಟ್ ಮಾಡೋಕ್ಕಾಗಲ್ಲ, ಅಥವಾ ಮಾಡಿದ್ರು ಕೂಡ ಇನ್ನೇನೋ ಎಕ್ಸ್ಪ್ಲನೇಷನ್ ಕೊಡಬೇಕು, ನಾನ್ ನಂಬಿರೋ ಯಾರೋ ದೇವ್ರ ಹುಂಡಿಗೆ ತಗೊಂಡಾಗ ಹಾಕ್ಬಿಟ್ರೆ ನನಗ್ ಸಮಾಧಾನ ಅನ್ನುವ ಅಲ್ಲ. ಆ ಸಮಾಧಾನ ಪುಣ್ಯನೇ, ಅದು ಪುಣ್ಯದ ಭಾಗನೇ. ಏನೋ ಒಂದು ಪುಣ್ಯ ಸಂಪಾದನೆಯ ಬೇರೆ ಬೇರೆ ಮುಖಗಳು ಇವೆಲ್ಲನೂ. ನಮಗೆ ಆ ದುಡ್ಡನ್ನ ದೇವಸ್ಥಾನಕ್ಕೆ ಹಾಕಿದ್ವಿ ಅನ್ನೋದು ಒಂದು ಸಮಾಧಾನ ಇದೆಯಲ್ಲ, ಅದು ಪುಣ್ಯದ ಭಾಗನೇ. ಹಂಗೇನೆ ಹಾಕ್ತಾ ಇರೋದು. ಆದ್ರೆ ಅದ್ ಸಿಗತ್ತಾ? ಅದಕ್ಕೆ ನಾನು ಕೆಲವು ನಿದರ್ಶನಗಳನ್ನ ತೆಗೆದುಕೊಳ್ಳೋಕೆ ವಾಪಸ್ ಬರ್ತೀನಿ. ನಾನು ಖಂಡಿತ ಸಿಗಲ್ಲ ಅಂತ ಅನ್ನೋದು ಲೋಹಿತ್ ಅವರ ಆಂಗಲ್ ಬೇರೆ ಇರುತ್ತೆ. ಬಿಕಾಸ್ ಈಸ್ ಇಂಟು ಚಾರ್ಟೆಡ್ ಅಕೌಂಟೆಂಟ್. ಅಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ, ಪುಣ್ಯ ಸಿಗದೆ ಇರೋದಷ್ಟೇ ಅಲ್ಲ, ಪಾಪ ಸುತ್ತಕೊಳತ್ತೆ. ಅದಕ್ಕೆ ನಾನು ನಿದರ್ಶನಗಳನ್ನ ವಾಪಸ್ ಬರ್ತೀನಿ. ಪುಣ್ಯ ಪಾಪ ಎರಡಕ್ಕೂ ವಾಪಸ್ ಬರ್ತೀನಿ. ಇವ್ರು ಲೋಹಿತ್ ಹೇಳ್ತಾರೆ, ಸರ್ ನನಗೆ ಅದೆಲ್ಲ ಗೊತ್ತಿಲ್ಲ, ಲೆಕ್ಕಾಚಾರದಲ್ಲಿ ಇರೋರು ನಾವು. ಈ ಬೆಳವಣಿಗೆಯನ್ನ ಬೀಯಿಂಗ್ ಎ ಚಾರ್ಟೆಡ್ ಅಕೌಂಟೆಂಟ್ ಹೇಗೆ ಟ್ರೀಟ್ ಮಾಡ್ತೀರಿ ಸರ್? ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಆಧ್ಯಾತ್ಮಿಕ ಎಷ್ಟು ನಿಜಾನೋ ವ್ಯಾವಹಾರಿಕ ಜೀವನನೂ ಅಷ್ಟೇ ನಿಜ. ವ್ಯಾವಹಾರಿಕ ಜೀವನದಲ್ಲಿ ಯಾರ್ಯಾರು ಕಪ್ಪು ಹಣ ಸಂಪಾದನೆ ಮಾಡಿದಾರೋ, ಈ ಮೆಥಡ್ಸ್ ಇಂದ ಹೋಗಿ ದೇವಸ್ಥಾನಕ್ಕೆ ಹಾಕ್ಬಿಡೋದು, ಗೊತ್ತಾಗಲ್ಲ ಯಾರಿಗೂ ಅನ್ನೋದು, ಅದು ನಿಜಕ್ಕೆ ತುಂಬಾ ದೂರದ ಮಾತು. ಕಾನೂನು ಪ್ರಕಾರ ಹೋದ್ರೆ ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ಸೆಕ್ಷನ್ 10(23)C ಅಂತ 10(23)C ಅಂತಿದೆ. ಅಲ್ಲಿ ಎಕ್ಸಾಮ್ಷನ್ಸ್ ಕ್ಲೇಮ್ ಮಾಡೋ ಒಂದು ಕಾರ್ಯ ಅದು. ಏನು, ನಾವು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಮಾಡಿದ್ದೀರಿ, ದೇಣಿಗೆ ಕೊಟ್ಟಿದ್ದೀವಿ. ಹೌದು, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವುದೇ ಆದಾಯ ಬಂದ್ರೂ ಅದು ಎಕ್ಸಾಮ್ಟ್ ಮಾಡಬೇಕು. ಫೇರ್ ಇನಫ್, ಎಕ್ಸಾಮ್ಟ್ ಮಾಡೋಣ. ಬಟ್ ಏನಾಗುತ್ತೆ, ಅಂಡರ್ ಅನದರ್ ಸೆಕ್ಷನ್ ದಟ್ ಈಸ್ 115(BBC) ಅಂತ ಒಂದು ಕರೀತಾರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಅಲ್ಲಿ ಅನಾನಮಸ್ ಡೊನೇಷನ್ಸ್ ಅಂತ ಬರುತ್ತೆ. ಅನಾನಮಸ್ ಅಂದ್ರೆ ಏನು? ಯಾರು ದಾನ ಕೊಟ್ಟರು ಅವರ ಹೆಸರು, ಅಡ್ರೆಸ್ಸು ಅದು ಇಲ್ಲದೆ ಇದ್ದಾಗ ಆ ಅಮೌಂಟ್ ಟ್ಯಾಕ್ಸ್ ಆಗುತ್ತೆ. ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗೂ ಟ್ಯಾಕ್ಸ್ ಆಗುತ್ತೆ. ಆದರೆ ಕಂಡೀಷನ್ಸ್ ಏನಂದ್ರೆ, ಈ ಅನಾನಮಸ್ ಇನ್ಸ್ಟಿಟ್ಯೂಷನ್ ಯಾವುದು, ಈ ಅನಾನಮಸ್ ಮನಿ ಆ ಪರ್ಟಿಕ್ಯುಲರ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಥವಾ ಏನಾದರೂ ರಿಜಿಸ್ಟರ್ಡ್ ಆಗಿರೋ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ಸೆಕ್ಷನ್ 11 ಆಫ್ ದ ಇನ್ಕಮ್ ಟ್ಯಾಕ್ಸ್, ಅವ್ರದೇ ಓನ್ ಕಾಲೇಜಸ್
ಅಥವಾ ಅವ್ರದೇ ಒಂದು ಚಾರಿಟಬಲ್ ಟ್ರಸ್ಟ್ ಇದ್ದರೆ ಆ ದುಡ್ಡನ್ನ ಅಲ್ಲಿ ಎತ್ಕೊಂಡು ಹೋದಾಗ ಅದು 100% ಟ್ಯಾಕ್ಸ್ ಆಗೇ ಆಗುತ್ತೆ. 30% ಟ್ಯಾಕ್ಸ್ ಕಟ್ಟಲೇಬೇಕು. ಓಕೆ. ರಿಮೈನಿಂಗ್ ಯಾವ್ದಿದೆ ದುಡ್ಡು, ಫಾರ್ ಎಕ್ಸಾಂಪಲ್ ಯಾವುದೋ ನಾವು ಇವಾಗ ಹೋಗ್ತಾ ಇದ್ದೀರಿ ಒಂದು ಮೇನ್ ರೋಡಲ್ಲಿ ವಾಸ್ತು ಗಣೇಶ ಅಂತ ಯಾವುದೋ ಒಂದು ಗಣೇಶನ್ ಗುಡಿ ಬರುತ್ತೆ, ಅಲ್ಲಿ ಹೋಗಿ ಹಾಕಿದ್ರೆ ಅದಕ್ಕೆ ಎಕ್ಸೆಂಪ್ಷನ್ ಇಲ್ಲ, ಎಂಥದ್ದು ಇಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. 1 ಲಕ್ಷವರೆಗೂ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ 5% ಆಫ್ ದಿ ಟೋಟಲ್ collections or 1 lakh, whichever is higher, which means if you get 10 lakh rupees in a normal temple which is not registered, 9.5 lakhs or 9 ಲಕ್ಷವಷ್ಟು ಟ್ಯಾಕ್ಸ್ ಆಗೇ ಆಗುತ್ತೆ. ಬಟ್ ಈ ತರದ ಟ್ರಸ್ಟ್ಗಳಲ್ಲಿ ಅಫ್ಕೋರ್ಸ್ ಈ ದೇವಸ್ಥಾನಗಳೆಲ್ಲವೂ ಕೂಡ ಟ್ರಸ್ಟ್ನಲ್ಲಿದೆ, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಹಾಗಾಗಿ ನಿಮ್ಮ ಪ್ರಕಾರ ಯಾರು ದೇವಸ್ಥಾನದವ್ರು ಇದ್ದಾರೆ ಅವ್ರಿಗೆ ಹೇರಳವಾದ ಮನಿ ಬಂತು ಅಂದ್ರೆ ಅವರು ಕೂಡ ಈ ಕ್ಲಾಸ್ ಅಂಡರ್ಲಿ ಬಂದೇ ಬರ್ತಾರೆ. ಅವರು ನಾಳೆ ಇನ್ಕಮ್ ಟ್ಯಾಕ್ಸ್ಗೆ ಆನ್ಸರ್ ಕೊಡ್ಲೇಬೇಕಾಗುತ್ತೆ. ಜಯಂತಿ ಮನೋಹರ್ ಮೇಡಮ್, ಈ ಪಾಪ ಪುಣ್ಯದ ಬಗ್ಗೆ ನಮ್ಗೆ ಯಾವಾಗ್ಲೂ ಭಯ. ನಾವ್ ಯಾವತ್ತಾದ್ರೂ ಒಳ್ಳೆಯವ್ರಾಗಿ ನಡ್ಕೋಬೇಕು ಅಂದ್ರೆ ಅಪ್ಪ ಯಾವ್ದೋ ಪಾಪ ಕಾಡತ್ತಂತಪ್ಪ ಅಂತೀವಿ ನಾವು. ನಮಗ್ ಕೆಟ್ಟದಾಗ್ತಿದ್ರೆ ಇನ್ಯಾವುದೋ ಪಾಪ ಹಿಂದಿನ ಜನ್ಮದಲ್ಲಿ ನಮಗ್ ಸುತ್ಕೊಂಡು ಹೊಡಿತಾ ಇದೆ. ಈಗಲಾದ್ರೂ ಹುಷಾರಾಗಿರ್ಬೇಕು, ಬಿಕಾಸ್ ನಮ್ಮ ಪೀಳಿಗೆ ಚೆನ್ನಾಗಿರ್ಬೇಕು ಅಂತೀರಿ. ಅದಕ್ಕೂ ಈ ಬ್ಲ್ಯಾಕ್ ಮನಿಗೂ ಈ ಪಾಪ ಪುಣ್ಯಕ್ಕೂ ಏನ್ ನಿದರ್ಶನ ಅಂತ ಹೇಳಕ್ ಬಂದ್ರಿ ನೀವು? ಈಗ ನಾವೇನೇ ಮಾಡಕ್ ಹೋದ್ರು ಈಗ ಹಲವಾರು ನಮ್ ಧರ್ಮ ಗ್ರಂಥಗಳಿವೆ. ಅದ್ರಲ್ಲೆಲ್ಲಾನು ದಾನ ಹೇಗ್ ಕೊಡ್ಬೇಕು, ಕೊಡೋದ್ರಿಂದ ಏನಾಗುತ್ತೆ, ಕೊಡದೇ ಇದ್ರೆ ಏನಾಗುತ್ತೆ, ಕೆಟ್ಟ ದಾನ ಕೊಟ್ರೆ ಏನಾಗುತ್ತೆ, ಅದು ಇದೆ. ಯಾವ್ದು ಕೆಟ್ಟ ದಾನ? ಇವಾಗ ಈ ಒಂದು ಕಪ್ಪು ಹಣನ ನಾವು ದೇವಸ್ಥಾನಕ್ಕೆ ಹಾಕಿದ್ರೆ ಅದಕ್ಕೆ ಖಂಡಿತ ಕೆಟ್ಟ ದಾನ. ದಾನದಲ್ಲೂ ಕೆಟ್ಟ ದಾನ ಮತ್ತು ಒಳ್ಳೆಯ ದಾನ. ಹೌದು. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಕಠೋಪನಿಷತ್ತಲ್ಲೇ ಇದೆ. ಈಗ ನಮ್ಗೆ 10 ಮುಖ್ಯವಾದ ಉಪನಿಷತ್ತುಗಳಲ್ಲಿ ಕಠ ಅನ್ನೋದು ತುಂಬಾನೇ ಪ್ರಮುಖವಾದ್ದು. ಅದ್ರೊಳಗೆ ಅದು ಶುರುವಾಗೋದೇ ಇದರಿಂದ. ಅಲ್ಲಿ ವಾಜಶ್ರವಸ್ ಅಂತ ಒಬ್ರು ಇರ್ತಾರೆ, ಸಾತ್ವಿಕರು ಅಂತಾನೆ ಅನ್ಕೊಳ್ಳೋಣ. ಅವರೊಂದು ದೊಡ್ಡ ಯಾಗ ಮಾಡ್ತಾರೆ. ಅದ್ರೊಳಗೆ ತಮ್ದೆಲ್ಲವನ್ನೂ ದಾನ ಮಾಡ್ಬಿಡ್ತಾರೆ. ತಮ್ಮ ಹತ್ರ ಏನಿತ್ತೋ ಎಲ್ಲವನ್ನು. ಅಲ್ಲಿ ಒಂದು ದಾನ ಹಸುಗಳ ದಾನ. ಇನ್ನು ಬೇರೆ ಬೇಕಾದಷ್ಟು ಇದ್ದಿರ್ಬೋದು, ಅದರ ವಿವರಣೆ ಇಲ್ಲ ಅಲ್ಲಿ. ಅದನ್ನ ಅವ್ರ ಮಗ ನೋಡ್ತಾನೆ. ಅವ್ರ ಮಗನ ಹೆಸರು ನಚಿಕೇತ. ಇದು ತುಂಬಾ ಪಾಪ್ಯುಲರ್ ಹೆಸರು, ನಚಿಕೇತ. ಅವನು ನೋಡ್ತಾನೆ ಅದನ್ನ. ಅವನು ಕೂಡ ವಿದ್ವಾಂಸನೇ, ಬೆಳೆದ ಮಗ ಅವನು. ಅಲ್ಲಿ ನೋಡಿದಾಗ ಅದು ಎಂತ ಹಸುಗಳದು ನೀವು ದಾನ ಕೊಟ್ಟಿದ್ದು ಅಂತ ನೋಡ್ತಾ ಇರ್ತಾನೆ. ಪೀತೋದಕ, ಜಗ್ಧತೃಣ, ದುಗ್ಧದೋಹ, ನಿರಿಂದ್ರಿಯ ಅಂತ. ಪಾಪ ಆ ಹಸುಗಳು ಬಡಕಲಾಗ್ಬಿಟ್ಟಿವೆ. ಹುಲ್ಲು ನೀರು ತಿನ್ನಕ್ ಕೂಡ, ಹುಲ್ಲು ತಿನ್ನಕ್ಕಾಗ್ತಾ ಇಲ್ಲ, ನೀರು ಕುಡಿಯಕ್ಕಾಗ್ತಾ ಇಲ್ಲ, ಹಾಲು ಕೊಡೋದಂತೂ ದೂರ ಉಳಿತು ಅಂತ ಬಡಪಾಯಿ ದನಗಳನ್ನ ಇವನ್ ದಾನ ಕೊಟ್ಟಿದ್ದಾನೆ ಅಪ್ಪ. ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ ಜನ. ಇದಿನ್ಯಾವ ಸಾರ್ಥಕತೆ? ಆಗ ಆವಾಗ ಅವನು ಡೆಫಿನೇಷನ್ ಹೇಳ್ತಾನೆ. ಅಂದ್ರೆ ಈ ತರ ಒಂದು ನಮಗ್ ಬೇಡದೇ ಇರೋದನ್ನ ದಾನ ಕೊಡೋದ್ರಿಂದ ಏನಾಗತ್ತೆ, ಪುಣ್ಯ ಬರೋದು ಇರ್ಲಿ. ಅನಂದಾನಾಮ ತೇಲೋಕಾಸ್ತೆ ಅಂತ ಹೇಳ್ತಾರೆ. ಅನಂದಾನಾಮ ಅಂದ್ರೆ ಸಂತೋಷ ಇಲ್ಲದೆ ಇರೋಂತ ಲೋಕ ಸಿಗುತ್ತೆ, ಅಂದ್ರೆ ನರಕ. ನಿಂಗ್ ನರಕ ಸಿಗತ್ತೆ. ಅಂದ್ರೆ ನಮ್ಮ ಹತ್ರ ದುಡ್ಡಿದೆ, ಇದೆಷ್ಟೋ ಡಿಕ್ಲೇರ್ ಮಾಡಕ್ ಆಗಲ್ಲ ಅಂತ ನನ್ಗೆ ಅನ್ಸ್ಬಿಟ್ಟಿದ್ರೆ ಯಾರೋ ಒಬ್ಬರಿಗೆ ಡಿಕ್ಲೇರ್ ಮಾಡಬಹುದು ಅನ್ನೋದ್ರೆ ಹೇಳ್ತಾರೆ ಲೋಹಿತ್ ಅವ್ರು. ಆಮೇಲೆ ಬೇರೆ ವಿಚಾರ. ಬಟ್ ಅದನ್ನ ಮಾಡೋಕ್ಕಾಗಲ್ಲ, ಓತು ಸಿಕ್ಕಾಕೊಂಡ್ಬಿಡ್ತೀನೋ ಅಥವಾ ಇನ್ನೇನೋ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡೋ ಒಬ್ಬ ವ್ಯಕ್ತಿ ತಗೊಂಡ್ ಹೋಗಿ ಈ ರೀತಿ ನನಗ್ ಬೇಡ ಆದ್ರೂ ನಂಗೆ ಇಷ್ಟ ಇಲ್ಲ, ಏನ್ ಮಾಡೋದಪ್ಪ, ದೇವಸ್ಥಾನಕ್ಕೆ ಹಾಕ್ಬಿಡ್ತೀನಿ ಅನ್ನಂದ್ರು ಕೂಡ. ದೇವಸ್ಥಾನಕ್ಕೆ ನಾನು ಹೇಳ್ತಾ ಇರೋದು ನಿಮ್ಗೆ, ಬೇರೆ ಬೇರೆಯವ್ರಿಗೆ ಕೊಡ್ಬೋದು, ಏನೇನೋ ಇತ್ತು ದಾರಿ. ಆದ್ರೆ ದೇವಸ್ಥಾನಕ್ಕೆ ಹಾಕೋರು ಪುಣ್ಯಕ್ಕೋಸ್ಕರನೇ ಹಾಕಿರ್ತಾರೆ. ಅದು ಪುಣ್ಯ ಬರಲ್ಲ ಅಂತ. ಆ ಪುಣ್ಯ ಅವ್ರಿಗೆ ಬರ್ದೇ ಇರೋದಷ್ಟೇ ಅಲ್ಲ, ಪಾಪ ಸುತ್ತಕೊಳತ್ತೆ ಅಂತ ಹೇಳ್ತಾ ಇದೀನಿ. ಯಾಕೆಂದ್ರೆ ಈಗ ನಮಗ್ ಬೇಡದೇ ಇರೋ ವಸ್ತುನ ಯಾರಿಗೇ ಆಗ್ಲಿ, ನಾವು ಸಾಮಾನ್ಯವಾದ ಒಂದು ಜೀವನದಲ್ಲೇನೆ ನಾವು ತಿಂದೇ ಇರೋ ಅಂತ ಒಂದು ವಸ್ತುನ ಇನ್ನೊಬ್ರಿಗೆ ಕೊಡೋದು, ಅಥವಾ ನಮಗ್ ಬೇಡದೇ ಇರೋದನ್ನ ಹಾಳಾಗೋಗ್ಲಿ ಅಂತ ಕೊಡೋದು, ಇವೆಲ್ಲ ಮಾಡಬಾರ್ದು. ಅದ್ರಲ್ಲೂ ದೇವ್ರಿಗೆ ಮೋಸ ಮಾಡಿದ್ರೆ, ನಮ್ಮ ಹತ್ರ ಒಂದ್ ದೊಡ್ಡ ಎಕ್ಸಾಂಪಲ್ ಇದೆ ಕರ್ನಾಟಕದಲ್ಲಿ. ದೊಡ್ಡ ಕಿರೀಟ ಮಾಡಿಸ್ಕೊಟ್ಟವ್ರಿಗೆ ಜೈಲ್ವಾಸ ತಪ್ತಾ? ಸೊ ಅದು ಪುಣ್ಯ ಪಾಪ ನರಕ ಸ್ವರ್ಗ ಬಿಡಿ, ಇವಾಗ್ಲೇನೆ ಈ ಜನ್ಮದಲ್ಲೇನೆ ಅವ್ರು ಪಡಬಾರ್ದು ಹಿಂಸೆ ಅನುಭವಿಸೋದು. ಕಿರೀಟ ಮಾಡಿಸಿದ್ದವರು, ಕತ್ತಿ ತಕೊಂಬಂದವರು ಏನ್ ಮಾಡ್ತಿದ್ದಾರೆ ಅಂತ ನಾವು ನೋಡಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೇಡಮ್. ಲೋಹಿತ್ ಅವ್ರದ್ದು ವರ್ಷನೇ ಬೇರೆ ಇರುತ್ತೆ. ಈಗ ಸರ್, ಇದು ಯಾಕೆ ಸರ್ ಇದು ಈ ಟ್ರೆಂಡ್ ಶುರು ಆಯ್ತು ದೇವಸ್ಥಾನಕ್ಕೆ ಹಾಕ್ಬಿಡ್ಬೇಕು ಅಂತ? ಯು ಮೀನ್ ಟು ಸೇ, ನಮ್ಮ ಹತ್ರ ಅನ್ಡಿಕ್ಲೇರ್ಡ್ ಮನಿ ಏನಿದೆ, ಇಸ್ ಇಟ್ ನೆಸೆಸರಿ ಅದನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ಬಿಡ್ಬೇಕಪ್ಪ, ನಾನು ತಿರುದ್ರೆ ಡೇಂಜರು ಅಂತಾನ ಸರ್? ಏನಿದು ಸರ್ ಇದು? ಹಳೇದೊಂದು ಸ್ಟೋರಿ ನೆನಪಾಗುತ್ತೆ ನನಗೆ. ಒಂದೇ ಸಿಂಪಲ್ ವರ್ಡ್, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಆ ರೀತಿ ಮಾಡಕ್ ಹೋದಾಗ ಏನಾಗುತ್ತೆ, ಒಂದು ನಿಮ್ಮಲ್ಲಿರೋ ದುಡ್ಡು ಲೀಗಲ್ ಆಗಿ ಅರ್ನ್ ಮಾಡಿದ್ರೆ
ಅದನ್ನ ನೀವು ಮನೇಲಿ ಇಟ್ಕೊಂಡಿದ್ರೆ ನೀವು 100% ಹೋಗಿ ಬ್ಯಾಂಕ್ಗೆ ಹಾಕ್ಬೋದು. ಇವಂದು ಅದು ಅನ್ಡಿಕ್ಲೇರ್ ಆಗಿದ್ರು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಏನಾಗುತ್ತೆ, ಫಸ್ಟ್ ಸೋರ್ಸ್ ಆಫ್ ಮನಿ ಕೇಳ್ತಾರೆ. ಈಗ ಒಂದು ಲಾಸ್ಟ್ ಇಯರ್ ಇನ್ಕಮ್ ನಾವು ತೊಗೊಂಡಿರೋಣ, ಅದ್ರಲ್ಲಿ ನಾನು ಸ್ವಲ್ಪ ಒಂದು 2-3 ಲಕ್ಷ ವಿಡ್ರಾ ಮಾಡಿ ಮನೇಲಿ ಇಟ್ಟಿರ್ತೀನಿ. 2.5 ಲಕ್ಷ ಮೇಲೆ ಹಾಕ್ಬಿಟ್ರೆ ಬ್ಯಾಂಕ್ಗೆ ನೋಟಿಸ್ ಬರುತ್ತೆ, ನನಗೆ ನಾನು ಸಿಗಾಕೊಂಡ್ಬಿಡ್ತೀನಿ ಅನ್ನೋರು ತುಂಬಾ ಜನ ಇದ್ದಾರೆ. ಅದು ನಿಜಕ್ಕೆ ದೂರವಾದದ್ದು ವಿಷಯ. ನೀವು ದುಡ್ಡು ಸಂಪಾದನೆ ಮಾಡಿರೋದು ಎಷ್ಟೇ ಸಂಪಾದನೆ ಮಾಡಿರ್ಲಿ, ಅದು ಕ್ಯಾಶ್ ಅಲ್ಲಾದ್ರೂ ಇಟ್ಕೊಳ್ಳಿ, ಬ್ಯಾಂಕ್ ಅದರಲ್ಲಾದ್ರೂ ಇಟ್ಕೊಳ್ಳಿ. ನೀವು ಬ್ಯಾಂಕ್ಗೆ ಹಾಕಿದಾಗ ನಾಳೆ ಕ್ವೆಶನ್ ಬರುತ್ತೆ. ಕ್ವೆಶನ್ ಬಂದಾಗ ನಾವು ಆನ್ಸರ್ ಮಾಡಬೇಕು, ಈ ದುಡ್ಡು ನಿಮಗೆ ಹೆಂಗ್ ಬಂತು. ಅದಕ್ಕೆ ಕಾನೂನು ಪ್ರಕಾರ ನಮಗೆ ಈ ರೀತಿಯಲ್ಲಿ ದುಡ್ಡು ಬಂತು ಅಂದ್ರೆ ಡೆಫಿನೆಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿಲ್ ಅಕಾಮಡೇಟ್ ವಿತ್ ಆಲ್ ದಟ್ ಇಶ್ಯೂಸ್. ಇಲ್ಲಿ ಪ್ರಶ್ನೆ ಏನ್ ಬರೋದು, ನಾನು ಅನ್ಡಿಕ್ಲೇರ್ಡ್ ಇನ್ಕಮ್, ನಾನು ಡಿಕ್ಲೇರೇ ಮಾಡಿಲ್ಲ, ನಂದು ಬ್ಲ್ಯಾಕ್ ಮನಿ. ಕರೆಕ್ಟ್, ನಾನು ಬ್ಲ್ಯಾಕ್ ಮನಿ ಸಂಪಾದನೆ ಮಾಡಿದ್ದೀನಿ, ನನಗೆ ದೇವಸ್ಥಾನಕ್ಕೆ ಹಾಕ್ಬಿಡ್ಬೇಕು. ಹೌದು, ಏನ್ ಸಾಧನೆ ಮಾಡಿದ್ರಿ ಅನ್ನೋದು ಫಸ್ಟ್ ಕ್ವೆಶನ್. ಮೇಡಮ್ ಹೇಳ್ದಂಗೆ ಇನ್ನು ಪುಣ್ಯ ಬದಲು ಪಾಪ ಸುತ್ಕೊಂತೀರಾ ಅಂತ ಹೇಳ್ದಂಗೆ, ಇಲ್ಲಿ ಏನಾಗುತ್ತೆ, ಸ್ಟ್ರಾಟಜಿಕಲಿ ಮ್ಯಾನೇಜ್ ಮಾಡಬೇಕು. 2 ರೀತಿ ಜನ ಇರ್ತಾರೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಅವರ್ ಫಾರ್ಮರ್ಸ್, ನಮ್ಮ ಗಂಗಾವತಿಯಲ್ಲಿ ಫಾರ್ ಎಕ್ಸಾಂಪಲ್ ಪ್ಯಾಡಿ ಗ್ರೋವರ್ಸ್, ಕಾಫಿ ಗ್ರೋವರ್ಸ್ ಇರ್ತಾರೆ, ತುಂಬಾ ದುಡ್ಡು ಇರುತ್ತೆ. ಅವರ ಲೀಗಲಿ ಅಗ್ರಿಕಲ್ಚರಲ್ ಇನ್ಕಮ್ ಎಕ್ಸೆಂಪ್ಟೆಡ್ ಇನ್ಕಮ್, ಅದನ್ನ ಹೋಗಿ ಬ್ಯಾಂಕ್ಗೆ ಹಾಕಕ್ಕೆ ನಾನು ಅವ್ರಿಗೆ ಹೇಳ್ದೆ. ಅವರು ಸರ್ ಭಯ ಆಗುತ್ತೆ ಡಿಪಾರ್ಟ್ಮೆಂಟ್ ಇಂದ, ಏನಾದ್ರು ಭಯ ಪಡೋ ಅವಶ್ಯಕತೆ ಯಾರಿಗೂ ಏನೂ ಇಲ್ಲ. ಸಿಂಪಲ್ ಕ್ವೆಶನ್, ನಾನು ಇಷ್ಟಿಷ್ಟು ಅರ್ನ್ ಮಾಡಿದ್ದೀನಿ, ಇಷ್ಟಿಷ್ಟು ಹಾಕಿದ್ದೀನಿ. ಸರ್, ಈಗ 10 ಲಕ್ಷ 15 ಲಕ್ಷ ಎಲ್ಲ ಬಿಟ್ಬೋಣ ಸರ್. ಲೆಟ್ಸ್ ಥಿಂಕ್ ಆಫ್ ಬಿಯಾಂಡ್ ದಟ್. ಒಂದೆಲ್ಲೋ 50 ಕೋಟಿ 30 ಕೋಟಿ 40 ಕೋಟಿ ಹಿಂಗಿರೋರು ಎಲ್ಲ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಸುಮ್ಮನೆ ಒಂದು 5 ಕೋಟಿ ಹಾಕೊಂಡ್ಬಿಡ್ತೀನಪ್ಪ ಉಂಡಿಗೆ, ಯಾಕೆ ಇದು ಇಟ್ಕೊಂಡು ಭಯ ಪಡಬೇಕು ಅನ್ನೋರ್ಗೆ ಏನ್ ಹೇಳ್ತೀರಾ, ಅನ್ಡಿಕ್ಲೇರ್ಡ್ ಆಫ್ ದಟ್ ಹ್ಯೂಜ್ ಮನಿ? ಕ್ವೆಶನ್ ಇಸ್ ಏನ್ ಸಾಧನೆ ಮಾಡಿದ್ರು ಅಂತ. ಈ 100 ಕೋಟಿ 200 ಕೋಟಿ ಅವ್ರು ಹೆಂಗಾದ್ರೂ ಸಂಪಾದನೆ ಮಾಡ್ಕೊಂಡಿದ್ರು, ದೇವಸ್ಥಾನಕ್ಕಾದ್ರೂ ಹಾಕೊಳ್ಳಿ, ಬಟ್ ಏನ್ ಎಂಡ್ ಆಫ್ ದ ಡೇ ವಾಟ್ ಡಿಡ್ ದೇ ಅಚೀವ್? ನಥಿಂಗ್. ಟಾರ್ಗೆಟ್ ಯಾರು? ಸಾಮಾನ್ಯ ಜನ, ನಮ್ಮ ನಿಮ್ಮಂತವ್ರು ಅಲ್ವಲ್ಲ ಸರ್. ಈ ಇಡೀ ಡಿಮಾನಿಟೈಸೇಷನ್ ಪ್ರೋಸೆಸ್ ನಡೀತಾ ಇರೋದು ಯಾರೋ ಪ್ರತಿನಿತ್ಯ ಜೀವನ ಮಾಡ್ತಿರೋರ್ಗಾಗ್ಲಿ ಅಥವಾ ಎಲ್ಲೋ ಲಕ್ಷದಲ್ಲಿರೋರ್ಗಾಗ್ಲಿ ಅಲ್ವಲ್ಲ, ಕೋಟಿಲಿರೋರು. ಇಲ್ಲಿ ಏನಾಗುತ್ತೆ, 2 ರೀತಿ ಟೆಕ್ನಿಕಲಿ ಯೋಚನೆ ಮಾಡಬೇಕಾಗುತ್ತೆ. ದ ಅಮೌಂಟ್ ಆಫ್ ಮನಿ which does not come back into the system. Correct. RBI is not liable to give that money back to the system. True. For example, a 1,000 rupees note, which is banned today, if it doesn't come into the system, RBI will not print that 1,000 rupees note again. Correct. That means, as per our technical calculation, 3 laksha koti, I repeat, 3 lakh crores ಅಷ್ಟು ಬ್ಲ್ಯಾಕ್ ಮನಿ ಸಿಸ್ಟಮ್ ಬರಬಾರ್ದು ಅನ್ನೋದು ಒಂದು ಇಂಟೆನ್ಷನ್ ಆದ್ರೆ, ಬಂದ್ರೆ ಏನಾಗುತ್ತೆ ಅನ್ನೋದು ಇನ್ನೊಂದು ಆಂಗಲ್. ಬಂದಾಗ ಗವರ್ಮೆಂಟ್ ವಿಲ್ ಬಿ ಕ್ಲಿಯರ್ ದಟ್ ಓಕೆ, ಸೋ ಮಚ್ ಆಫ್ ಬ್ಲ್ಯಾಕ್ ಮನಿ ಇಸ್ ಫ್ಲೋಟಿಂಗ್. ಹೌದು. ಬರ್ದೇ ಇದ್ದಾಗ ಏನಾಗುತ್ತೆ, ದೇವ್ರ ಉಂಡಿಗಾದ್ರೂ ಹಾಕಿ ಅಥವಾ ಬರ್ನ್ ಆದ್ರೂ ಮಾಡಿ, ಅದು ಲೆಕ್ಕ ಇಲ್ಲ ಪುಕ್ಕ ಇಲ್ಲ. ಕರೆಕ್ಟ್. ಸೊ ಮೈ ಓನ್ಲಿ ಸಬ್ಮಿಷನ್ ಅಂಡ್ ಪ್ರಿನ್ಸಿಪಲ್ಸ್ ವಿಚ್ ಐ ಆಮ್ ಟ್ರೈಂಗ್ ಟು ಟೆಲ್, ನಿಮ್ಮ ಹತ್ರ ಅನ್ಅಕೌಂಟೆಡ್ ದುಡ್ಡು ಇದೆಯಾ, ಹೋಗಿ ಬ್ಯಾಂಕ್ ಡೆಪಾಸಿಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಟ್ಯಾಕ್ಸಸ್ ಕಟ್ಟಿ, ನಾಳೆ ಕ್ವೆಶನ್ ಬಂದಾಗ ಡಿಪಾರ್ಟ್ಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ಅಟ್ಲೀಸ್ಟ್ ಪ್ರಶ್ನೆ ಬರುತ್ತೆ, ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಎಷ್ಟು ಪೆನಾಲ್ಟಿ ಆಗುತ್ತೆ, ಯಾಕೆ ಕಟ್ಟಿಲ್ಲ ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ. ಸೆಪ್ಟೆಂಬರ್ 30 ನಿಮ್ಗೆ ಗಡುವು ಕೊಡಲಾಗಿತ್ತು, ಅವಾಗ ಡಿಕ್ಲೇರ್ ಮಾಡಿ ವಾಲಂಟರಿ ಡಿಸ್ಕ್ಲೋಸರ್ ಸ್ಕೀಮ್ ಅಂತ ಇತ್ತು, ಅಲ್ಲಿ 45% ಟ್ಯಾಕ್ಸಸ್ ಇತ್ತು. ಕರೆಕ್ಟ್. ಅಲ್ಲಿ ಯಾಕೆ ಡಿಸ್ಕ್ಲೋಸ್ ಮಾಡಲಿಲ್ಲ? ಹೌದು, ಫಿಯರ್, ನಾನು ಡಿಸ್ಕ್ಲೋಸ್ ಮಾಡಲಿಲ್ಲ. ಇವಾಗ ಐ ಆಮ್ ಕಾಟ್, ಕರೆಕ್ಟ್, ಐ ಆಮ್ ಅ ಥೀಫ್, ಐ ಆಮ್ ಕಾಟ್, ನಾನು ಕಳ್ಳ, ನಾನು ಸಿಗಾಕೊಂಡಿದ್ದೀನಿ. ಏನ್ ಮಾಡಕ್ಕಾಗುತ್ತೆ? ಹೋಗಿ ಇಲ್ಲಿ 2 ಡಿಬೇಟಬಲ್ ಇಶ್ಯೂಸ್ ಬರುತ್ತೆ ಟೆಕ್ನಿಕಲ್ ಆಗಿ ನೋಡಿದ್ರೆ. ಒಂದು, ಪ್ರಾವಿಷನ್ಸ್ ಆಫ್ ಸೆಕ್ಷನ್ 68 ಅಂಡ್ ಸೆಕ್ಷನ್ 69 ಅಂತ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಇದೆ, ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂಡ್ ಅನ್ಡಿಸ್ಕ್ಲೋಸ್ಡ್ ಕ್ರೆಡಿಟ್ಸ್ ಅಂತ. ಅಲ್ಲಿ ಆ ಸೆಕ್ಷನ್ ಅಡಿಯಲ್ಲಿ ನಾವು ಹೋಗಿ ಡಿಪಾರ್ಟ್ಮೆಂಟ್ಗೆ ಹಾಕಿದಾಗ 33.33% ಟ್ಯಾಕ್ಸಸ್ ಕಟ್ಟಬೇಕಾಗುತ್ತೆ. ಕರೆಕ್ಟ್. ಅದನ್ನ ಅಡ್ವಾನ್ಸ್ ಟ್ಯಾಕ್ಸ್ ಮೂಲಕ ನೀವು ಡಿಸೆಂಬರ್ 15 ಅಥವಾ ಜನವರಿ 15 ಮಾರ್ಚ್ 15 ಒಳಗಡೆ ಕಟ್ಕೊಳ್ಳಿ. ಹೌದು. ನೆಕ್ಸ್ಟ್ ಏನಾಗುತ್ತೆ, ಇದು ಸೀನು ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ, ಪೆನಾಲ್ಟಿ ಬರಬಹುದು ಅನ್ನೋ ಒಂದು ಆಂಟಿಸಿಪೇಷನ್. ಹೌದು. ಪೆನಾಲ್ಟಿ ಪ್ರಾವಿಷನ್ 200% ಏನು ಓಡಾಡ್ತಾ ಇದೆ ಸುದ್ದಿ, ಕರೆಕ್ಟ್, ಅದು ಅಪ್ಲಿಕಬಲ್ ಆಗೋದು 1/4/2017 ಆದ್ಮೇಲೆ. ಓಕೆ, 1/4/2017 ಆದ್ಮೇಲೆ ಅಪ್ಲಿಕಬಲ್ ಆಗುತ್ತೆ. ಹೌದು, ಫೈನಾನ್ಷಿಯಲ್ ಇಯರ್ ಕೌಂಟ್ ಆಗುತ್ತೆ. ಸರಿ. ಈ 200% ಪೆನಾಲ್ಟಿ ಏನಿದೆ, ದಟ್ ಈಸ್ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಮಾತ್ರ. ಅಂದ್ರೆ 1/4/2017 ಆದ್ಮೇಲೂ ನೀವೇನಾದ್ರೂ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಇಟ್ಕೊಂಡಿದ್ರೆ ಆವಾಗ 200% ಪೆನಾಲ್ಟಿ ಆಗುತ್ತೆ. ಇವಾಗ ನೀವು ಡಿಸ್ಕ್ಲೋಸ್ ಮಾಡಿದ್ರೆ ಪೆನಾಲ್ಟಿ ಅಪ್ಲಿಕಬಲ್ ಆಗಲ್ಲ. ಡಿಬೇಟಬಲ್ ಇಶ್ಯೂ. ನನ್ನ ಪ್ರಕಾರ ಪೆನಾಲ್ಟಿ ಅಪ್ಲಿಕಬಲ್ ಆಗಲ್ಲ. ಸೊ ವಾಟ್ ಈಸ್ ದಟ್? ಇಟ್ ಇಸ್ ಅ ಮಾಸ್ಟರ್ ಸ್ಟ್ರೋಕ್ ಫ್ರಮ್ ಅವರ್ ಪ್ರೈಮ್ ಮಿನಿಸ್ಟರ್. ಲೆಟ್ಸ್ ನಾಟ್ ಟೇಕ್ ಅಬೌಟ್ ಪೊಲಿಟಿಕಲ್ ಪಾರ್ಟೀಸ್, ವಿ ಆರ್ ಟಾಕಿಂಗ್ ಅಬೌಟ್ ಪ್ರೈಮ್ ಮಿನಿಸ್ಟರ್ ಅಂಡ್ ಕಂಟ್ರಿ ಇಂಡಿಯಾ. ಒಂದು, ಡಿಕ್ಲೇರ್ ಮಾಡದೆ ಟ್ಯಾಕ್ಸಸ್ ಬರುತ್ತೆ, ಡಿಕ್ಲೇರ್ ಮಾಡಲಿಲ್ಲ ಅಂದ್ರೆ RBI ಒಳ್ಳೇದಾಗುತ್ತೆ. ಫ್ಯಾಂಟಾಸ್ಟಿಕ್. ಇದು ಮಾಸ್ಟರ್ ಶ್ರೀ ಲೋಹಿತ್ ಅವ್ರು ಹೇಳ್ತಿರುವಂತಹ ಮಾತುಗಳಿದ್ದು. ಅದು ಎಲ್ಲೋ ಒಂದ್ ಕಡೆ ದೇವಸ್ಥಾನಕ್ಕೆ ಹಾಕಿದಾಗ ಟ್ರಸ್ಟ್ ನಡೆಸ್ತಾ ಇರೋರಿಗೆ ಆ ಮಟ್ಟದಲ್ಲಿ ದುಡ್ಡು ಬಂದಾಗ
ಅವರು ಕೂಡ ಡಿಕ್ಲೇರ್ ಮಾಡಬೇಕಾಗತ್ತೆ ಅನ್ನೋದು ಒಂದು. ಯಾರು ಹಾಕಿದ್ರು ಅವ್ರು ಬಚಾವ್ ಆಗ್ತಾರೆ ಅಂದರೆ ಅದನ್ನ ಯಾರು ತೆಗೆದುಕೊಂಡಿದ್ದಾರೆ ಅವರು ಡಿಕ್ಲೇರ್ ಮಾಡಬೇಕಾದಂಥ ಅವಶ್ಯಕತೆ ಬಿದ್ದೇ ಬೀಳುತ್ತೆ. ಅಲ್ಲೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಮೇಡಮ್, ಈ ದೇವಸ್ಥಾನಗಳು ಆಗಲೇ ಇವ್ರು ಹೇಳ್ತಿದ್ರು, ಎಷ್ಟೋ ಕಡೆ ಟ್ರಸ್ಟ್ ಇರುತ್ತೆ, ಎಷ್ಟೋ ಕಡೆ ಅದು ಗೌರ್ಮೆಂಟ್ ಅಂದರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳಿದೆ, ಅದು ಸರ್ಕಾರಕ್ಕೆ ಹೋಗುತ್ತೆ, ಆ ಪ್ರೊಸೀಜರ್ಗಳು ಬೇರೆ ಇರುತ್ತೆ. ಮತ್ತು ಈ ಥರದ ಹರಕೆಗಳನ್ನು ಹೊರತಿರ್ತಾರೆ, ಹಾಗಾಗಿ ಆ ದೇವಸ್ಥಾನಕ್ಕೆ ತಂದು ಕೊಡ್ತಾರೆ. ಇಂಥ ದೇವರಿಗೆ ಹಾಕಿದ್ರೆ ಈ ದುಡ್ಡುಗಳನ್ನ ಏನಾದರೂ ಪುಣ್ಯ ಬರುತ್ತೆ? ಚಿಕ್ಕ ಕಥೆ ಹೇಳ್ತೀನಿ ನಿಮ್ಗೆ. ನೀವು ನಿದರ್ಶನ ತುಂಬಾ ಕೊಡ್ತೀರಿ. ಅಲ್ಲ, ಇದು ಮೂಲ ರಾಮಾಯಣದಲ್ಲಿ ಇಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಗಣೇಶನಿಗೆ ಅಂತ ನನ್ನ ಅಲ್ಲ, ನಿಮ್ಗೆ ಹೇಳ್ತೀನಿ. ಇದು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಆದ್ರೆ ಜನಜನಿತವಾಗಿದೆ. ಶ್ರೀರಾಮಚಂದ್ರ ರಾಜ್ಯಭಾರ ಮಾಡ್ತಾ ಇದ್ದಾಗ ಒಂದು ಗಂಟೆ ಕಟ್ಟಿರ್ತಾನ ಅವನು, ನ್ಯಾಯ ಬೇಕು ಅಂದಾಗ ಯಾರು ಬೇಕಾದ್ರೆ ಗಂಟೆ ಬರ್ಸ್ಬೋದಾಗಿತ್ತು. ಒಂದ್ ದಿವಸ ಮಧ್ಯರಾತ್ರಿಲಿ ಹೇಳ್ತಾನೆ, ಗಂಟೆ ಬರ್ಸ್ತಾ ಇರುತ್ತೆ. ಯಾರು ಅಂದ್ರೆ ಒಂದ್ ನಾಯಿ ಗಂಟೆ ಬರ್ಸ್ತಾ ಇರುತ್ತೆ. ಏನಪ್ಪ ಅದ್ರದ್ದು ಪ್ರಾಬ್ಲಮ್ ಅಂದ್ರೆ, ಯಾರೋ ಹೊಡೆದು ಬಿಟ್ಟಿರ್ತಾರ ಆ ನಾಯಿಗೆ, ತುಂಬಾ ಮೈಯೆಲ್ಲ ಗಾಯ ಆಗಿರುತ್ತೆ. ಸೊ ಅದಕ್ಕೆ ನಾಯಿ ಮಾತಾಡುತ್ತೆ, ಈ ತರ ಆಯ್ತು ಅಂತ. ಅವನು ಕರ್ಕೊಂಡ್ಬರ್ತಾರೆ ಹೊಡೆದವನ್ನ. ಇವನು ಶ್ರೀರಾಮಚಂದ್ರ ನಾಯಿಗೆ ಕೇಳ್ತಾನೆ, ಇವನ್ಗೇನು ಶಿಕ್ಷೆ ಕೊಡ್ಲಿ ಅಂತ. ಅದು ಹೇಳುತ್ತೆ, ಒಂದು ದೇವಾಲಯದಲ್ಲಿ ಪುರೋಹಿತ ಮಾಡು ಅಂತ. ಅವನ್ನ ಯಾರು ಇದಕ್ಕೆ ಹೊಡೆದಿದ್ರು ಅವನ್ನ. ಯಾಕೆ ಅಂದ್ರೆ, ನಾನು ಹೋಚಂತಲ್ಲಿ ಪುರೋಹಿತ ಆಗಿದ್ದೆ, ದುಡ್ಡು ಹೊಡೆದೆ, ದೇವಾಲಯದ ದುಡ್ಡು ಹೊಡೆದೆ, ಮೋಸ ಮಾಡಿದೆ ದೇವ್ರಿಗೆ, ಅದಕ್ಕೆ ಹಿಂಗಾಗಿದೆ, ಅವನು ಹಂಗೆ ಆಗ್ಲಿ ಅಂತ. ಅಂದ್ರೆ ಈ ಕತೆ ಏನ್ ಹೇಳ್ತಾ ಇದೆ, ಇದು ನಿಜ ಅಂತಾನೆ ಹೇಳ್ತಾ ಇಲ್ಲ. ಯಾಕೆಂದ್ರೆ ರಾಮಾಯಣ ಕಾಲದಲ್ಲಿ ದೇವಾಲಯಗಳೇ ಇರ್ಲಿಲ್ಲ, ಆ ವಿಷಯ ಬೇರೆ. ಆದ್ರೆ ಇದ್ರ ಸಾರ ತಗೊಂಡ್ರೆ ಅಂತ ಒಂದು ನೀಚ ಪರಿಸ್ಥಿತಿ ನಮಗ್ ಬರುತ್ತೆ ಅಂತ. ಈಗ ಪಾಪ ಪುಣ್ಯ ಸ್ವರ್ಗ ನರಕ ಅದ್ ಬಿಟ್ಬಿಡೋಣ, ಈ ಜನ್ಮದಲ್ಲೇ ನಾವಂತ ಒಂದು ನೀಚ ಪರಿಸ್ಥಿತಿಯನ್ನ ನಾವು ಅನುಭವಿಸ್ಬೋದು ಈ ತರ ಒಂದು ದೇವಾಲಯಕ್ಕೆ ಮೋಸ ಮಾಡಿದ್ರೆ ಅಂತ. ಇದು ಮೋಸ ಅಲ್ಲದೆ ಏನದು, ಕಪ್ಪೋಣ ತಗೊಂಡಾಗ ಹಾಕಿದ್ರೆ. ಯಾರೊಬ್ರು ಮಾತಾಡ್ತಿದ್ರು, ಬನಶಂಕರಿ ತಾಯಿ ದೇವಸ್ಥಾನದಲ್ಲಿ ಒಬ್ರು ಮಾತಾಡ್ತಿದ್ರು, ಈ ದೇವಸ್ಥಾನಕ್ಕೆ ಯಾಕೆ ದುಡ್ಡು ಹಾಕ್ತಾರೆ ಅಂದ್ರೆ, ಇಲ್ಲಿ ಅನ್ನದಾನ ನಡೀತಾ ಇರುತ್ತೆ, ಇಲ್ಲೊಂದಷ್ಟು ಜೀರ್ಣೋದ್ಧಾರ ಕೆಲಸಗಳು ನಡೀತಾ ಇರುತ್ತೆ, ಆ ಥರದಕ್ಕೆ ಒಳ್ಳೇದಾಗ್ಲಿ ಅಂತ. ಆದ್ರೆ ನನ್ಗೆ ಇಲ್ಲಿ 2 ಕ್ವಶನ್ ಇದೆ, ಇವರು ಅದನ್ನ ಹೇಳ್ಬೇಕು. ಇದು ಮುಜರಾಯಿ ಇಲಾಖೆಗೆ ಹೋಗುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಇಲ್ಲೇನು ಈ ಹುಂಡಿ ಹಣಗಳು. ಅದರಿಂದ ಆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಎಷ್ಟು ದುಡ್ಡು ಬರುತ್ತೆ ಅದು ಕ್ವಶನಬಲ್. ಆಮೇಲೆ ಇವ್ರು ಅನ್ನದಾನಕ್ಕೆ ಅದರಿಂದ ತಗೋತಾರ, ಅದು ಒಂದು ಕ್ವಶನ್. ಇಷ್ಟೆಲ್ಲ ಆದ್ರೂ ಕೂಡ ಆ ಹಾಕದವನಕ್ಕೆ ಪುಣ್ಯ ಖಂಡಿತ ಬರಲ್ಲ. ಪಾಪ ಯಾರ ಅನ್ನದಾನ ಕಷ್ಟಪಟ್ಟು ಅಡ್ಗೆ ಮಾಡ್ತಾರಲ್ಲ ಅವ್ರಿಗೆ ಹೋಗುತ್ತೆ ಪುಣ್ಯ, ಇವನಿಗೆ ಬರಲ್ಲ. ಖಂಡಿತವಾಗೂ ಅದು ಒಂದು ಅವನ ಮನಸ್ಸಲ್ಲಿ ಆ ಭಾವನೆ ತೆಗಿಬೇಕು. ದೇವ್ರು ಕಣ್ಮುಚ್ಕೊಂಡು ಕೂತಿದ್ದಾನೆ, ನಾವೇನ್ ಬೇಕಾದ್ರೂ ಮಾಡ್ಬೋದು, ದೇವ್ರ ಮುಂದೆನೆ ನಾವು ಕಪ್ಪಣ ಹಾಕ್ಬೋದು. ಲಾಜಿಕ್ ಹೆಂಗಿರುತ್ತೆ, ಯಾರ ಹತ್ರ ದುಡ್ಡಿರೋರು ಹೆಂಗೆ ಅಂದ್ರೆ, ಸುಮ್ಮನೆ ಆ ಜಾಗದಲ್ಲಿ ಕೂತು ಯೋಚನೆ ಮಾಡಿದ್ರೆ ಈ ದುಡ್ಡನ್ನ ಇವ್ರು ಹೇಳ್ದಂಗೆ ಡಿಕ್ಲೇರ್ ಮಾಡಬೇಕು, ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಹಂಗೆ ನೋಡಕ್ ಹೋದ್ರೆ. ಬಟ್ ಅವ್ರ ಮನಸ್ಸಿಗೆ ಅದು ಬೇಡಪ್ಪ, ಇದು ಯಾಕೋ ನಮಗೆ ಭಯ, ಇನ್ನೇನೋ ಆಗ್ಬಿಡುತ್ತೆ, ಲೀಗಲ್ ಆಗಿ ಏನೋ ಫೇಸ್ ಮಾಡ್ಬೇಕೇನೋ ನಾನು ಅಂತ ಅನ್ಕೊಂಡು ಇದನ್ನ ಇನ್ನೇನೋ ಸುಟ್ಟು ಹಾಕೋ ಬದಲು, ಕಟ್ ಮಾಡಿ ಎಸೆಯೋ ಬದಲು, ಇನ್ನೇನೋ ಮಾಡೋ ಬದಲು ದೇವ್ರ ಹುಂಡಿಗೆ ಹಾಕ್ಬಿಡೋಣ ಅನ್ನೋದೊಂದು ಮನಸ್ಸಲ್ಲಿ ಬಂದ. ಇದು ಒಂದು ಸುಮ್ಮನೆ ಆಗುವಂತ ಕ್ರಿಯೆ ಆದ್ರೂ ಕೂಡ, ಯಾಕೆಂದ್ರೆ ಆ ಹುಂಡಿಲಿ ಹಾಕೋದು ಯಾರು ನೋಡಲ್ಲ, ಎಷ್ಟ್ ಹಾಕ್ತಾರೆ ಅಂತ ಯಾರು ನೋಡಲ್ಲ. ದೇವ್ರು ಬೇರೆ ಕಣ್ಣು ಮುಚ್ಕೊಂಡು ಕಾಲ ಕೂತಿದ, ಅಲ್ಲ ಏನೋ ಮುಚ್ಚಿಟ್ಕೊಂಡು ಹಾಕ್ಬೋದು ಬಿಡಿ, ಇಡೀ ಗಂಟೆ ತಂದು ಹಾಕ್ಬೋದು, ಏನೋ ಮಾಡ್ಬೋದು. ದೇವ್ರು ಕಣ್ಮುಚ್ಕೊಂಡು ಕೂತಿದ್ದಾನೆ ಅಂತ ಇವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಇವ್ರೊಂದು ಆತ್ಮಸಾಕ್ಷಿ ಇದೆ ಅಲ್ವಾ, ಅದು ಚುಚ್ಚುತ್ತೆ. ಎಕ್ಸಾಕ್ಟ್ಲಿ ಮೇಡಮ್. ಈ ಟ್ರಸ್ಟ್ ನವರು ಎಷ್ಟು ದುಡ್ಡು ಬಂದ್ರು ಕೂಡ ಏನು ತೊಂದರೆ ಇಲ್ವಾ ಅವ್ರಿಗೂ? ಇದು ಈ ಮುಜರಾಯಿ ಇಲಾಖೆ ಇವ್ರಿಗೆ ಕೊಡ್ತಾ ದೇವಸ್ಥಾನಕ್ಕೆ? 2 ಆನ್ಸರ್ ಮಾಡ್ತೀನಿ. ಪ್ರಾವಿಷನ್ಸ್ ಆಫ್ 11 ನೋಡಿದಾಗ ಈ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಏನ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಅಲ್ಲಿ, ಅವ್ರಿಗೆ ಎಕ್ಸಾಮ್ಷನ್ ಕ್ಲೇಮ್ ಮಾಡೋದಕ್ಕೆ 2 ರೀತಿ ಬರುತ್ತೆ. ಒಂದು, ಆ ಪರ್ಟಿಕ್ಯುಲರ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ ಏನಾದರೂ ದುಡ್ಡು ಖರ್ಚು ಮಾಡಿದ್ರೆ ಅದಕ್ಕೇನು ತೊಂದರೆ ಇಲ್ಲ, ಎಷ್ಟೇ ದುಡ್ಡು ಬಂದಿರ್ಬೋದು. ಆಯ್ತು, 1 ಕೋಟಿ ಬಂದಿರ್ಬೋದು, 10 ಕೋಟಿ ಬಂದಿರ್ಬೋದು, 100 ಕೋಟಿ ಬಂದಿರ್ಬೋದು, ಶಿಕ್ಷಣಕ್ಕೋ ಆರೋಗ್ಯ. ಆದರೆ ಅವ್ರದೇ ಓನ್ ಇನ್ಸ್ಟಿಟ್ಯೂಷನ್ಸ್ ಇಟ್ಕೊಂಡಿದ್ರೆ ಅದು ಟ್ಯಾಕ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ಇಟ್ಕೊಂಡಿರ್ತಾರೆ, ಅದೊಂದು ಚಾರಿಟಬಲ್ ಟ್ರಸ್ಟ್ ಆಗಿರಬಹುದು. ಅದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅವರು ಒಂದು ದೇವಸ್ಥಾನ ಏನಾದರೂ ರಿಜಿಸ್ಟರ್ಡ್ ದೇವಸ್ಥಾನ ಕಟ್ಟಿ ಅದನ್ನ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಂತ
ರಿಜಿಸ್ಟರ್ ಮಾಡಿಕೊಂಡು ಈ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬರೋ ದುಡ್ಡೆಲ್ಲ ಇದಕ್ಕೆ ಹಾಕಿ ಟ್ರಸ್ಟ್ಗೆ ಹಾಕಿ ಎಕ್ಸಾಮ್ಷನ್ ಕ್ಲೇಮ್ ಮಾಡಿ ಆ ದುಡ್ಡನ್ನ ಮತ್ತೆ ಕಾಲೇಜಿಗೋ ಅಥವಾ ಯೂನಿವರ್ಸಿಟಿಗೋ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಮಾಡಿದ್ರೆ 100% ಟ್ಯಾಕ್ಸ್ ಆಗುತ್ತೆ. ಈಗ ಏನು ಇಲ್ಲಪ್ಪ, ಒಂದು ದೇವಸ್ಥಾನ, ಒಂದು ದೊಡ್ಡ ಟ್ರಸ್ಟ್, ಈಗ ಬನಶಂಕರಿ ದೇವಸ್ಥಾನ ಆ ಟ್ರಸ್ಟ್ ರಿಜಿಸ್ಟರ್ ಆಗಿದ್ರೆ ಏನು ತೊಂದರೆ ಇಲ್ಲ, ಎಷ್ಟು ದುಡ್ಡು ಬಂದ್ರು ಏನು ತೊಂದರೆ ಇಲ್ಲ. ಎಷ್ಟು ದುಡ್ಡು ಬಂದ್ರು ಆದ್ರೆ ನಾವ್ ಅನ್ಕೊಂಡಿರೋದು ತಿಳುವಳಿಕೆ ಪ್ರಕಾರ ಅದು ಸರ್ಕಾರಕ್ಕೆ ಹೊಟ್ಟೋಗುತ್ತೆ ಎಲ್ಲಾ ದೇವಾಲಯಗಳದು. ಅದನ್ನ ಅವರು ಎಲ್ಲಾ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗೂ ಕೊಡ್ತಾರೆ, ಅಂದ್ರೆ ಇದಕ್ಕೂ ಕ್ರಿಶ್ಚಿಯನ್ಗೂ ಕೊಡ್ತಾರೆ, ಇಸ್ಲಾಂ ಧರ್ಮದವ್ರಿಗೂ ಕೊಡ್ತಾರೆ ಅಂತ ನಮ್ ತಿಳುವಳಿಕೆ ಇರೋದು. ಆದ್ರೆ ಇವ್ರಿಗೆ ವಾಪಸ್ ಬರುತ್ತಾ ಬನಶಂಕರಿ ದೇವಸ್ಥಾನಕ್ಕೆ ಎಷ್ಟು ಬರುತ್ತೆ? ಇಲ್ಲಿ 2 ಪ್ರಶ್ನೆ ಉದ್ಭವ ಆಗುತ್ತೆ ಸರ್. ಫಸ್ಟ್ ಪ್ರಶ್ನೆ, ಏನೇ ಕಲೆಕ್ಷನ್ಸ್ ಆಫ್ ಮುಜರಾಯಿ ಇಲಾಖೆ ಆದ್ರೂ ದಟ್ ಈಸ್ ಫಾರ್ ಸ್ಟೇಟ್ ಗವರ್ಮೆಂಟ್, ಟ್ಯಾಕ್ಸ್ ಬಂದು ಸೆಂಟ್ರಲ್ ಗವರ್ಮೆಂಟ್ ವಿಂಗ್, ಇಲ್ಲಿಂದ ಮತ್ತೆ ಪೇ ಮಾಡಬೇಕು. ಸೊ ವೆದರ್ ಎನಿ ಇನ್ಕಮ್ ಇಸ್ ಟ್ಯಾಕ್ಸ್ಡ್, ಆ ಟ್ಯಾಕ್ಸ್ ಕಾಂಪೊನೆಂಟ್ ಸೆಂಟ್ರಲ್ ಗವರ್ಮೆಂಟ್ ಹೋಗೇ ಹೋಗುತ್ತೆ. ಕರೆಕ್ಟ್. ಮುಜರಾಯಿ ಇಲಾಖೆಗೆ ಟ್ಯಾಕ್ಸ್ ಆದ್ಮೇಲೆ ಬಾಕಿ ಉಳ್ಕೊಂಡಿರೋ ದುಡ್ಡು ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಮುಜರಾಯಿ ಇಲಾಖೆಗೆ ಡಿಪೆಂಡಿಂಗ್ ಆನ್ ದ ರೆಸ್ಪೆಕ್ಟಿವ್ ಚೀಫ್ ಮಿನಿಸ್ಟರ್ಸ್ ಕಾಲ್, ಯಾರಿಗೆ ಎಷ್ಟು ಕೊಡಬೇಕು ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಇವಾಗ ಬನಶಂಕರಿ ಅಮ್ಮ ದೇವಸ್ಥಾನದಿಂದ ಒಂದು 10 ಕೋಟಿನೇ ಹೋಗಿರಬಹುದು, ಬಟ್ ಬನಶಂಕರಿ ದೇವಸ್ಥಾನಕ್ಕೆ 10 ಕೋಟಿ ಬರಲೇಬೇಕು ಅಂತ ಏನಿಲ್ಲ. ನನ್ನ ಜೊತೆ ಕಮಲಾಕ ಭಟ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಟ್ರೆ ನಮಸ್ಕಾರ. ನಮಸ್ತೆ. ಎಲ್ಲಾ ದೇವಸ್ಥಾನಗಳು ತುಂಬಾ ಬಿಸಿ, ಅಲ್ಲಿರೋ ಟ್ರಸ್ಟಿಗಳು, ಬಿಕಾಸ್ ದುಡ್ಡು ಎಣಿಸೋ ಕಾರ್ಯ ನಡೀತಾ ಇದೆ. ನೀವು ಗಮನಿಸಿರ್ತೀರಾ, ಈ ಯಾವತ್ತೂ ಕಂಡು ಕೇಳರಿಯದಂತ ಈ ಹಣದ ರಾಶಿ ಬರ್ತಿದ್ಯಲ್ಲ, 500 ಮತ್ತು 1,000 ನೋಟುಗಳು ನಮ್ಮ ಹತ್ರ ಜಾಸ್ತಿ ಇತ್ತಪ್ಪ, ಇದನ್ನ ಹಾಕ್ಬಿಟ್ವಿ, ನಮ್ಮ ಪಾಪ ಪುಣ್ಯಗಳೆಲ್ಲ ಪರಿಹಾರ ಆಗೋಗುತ್ತೆ ಅಂತ, ಇದನ್ನ ಒಪ್ಕೋಬೇಕು ಅಂತೀರಿ? ಇಲ್ಲ, ಖಂಡಿತವಾಗಿಯೂ ಸಹಿತ ಇದೊಂದು ಅಪರಾಧಗಳಲ್ಲಿ ಮಹಾಪರಾಧ ಅಂತ ನಾನಂತೂ ಭಾವಿಸ್ತೇನೆ. ಕಾರಣ ಇಷ್ಟೇ, ಒಂದು ದೇಶದ್ರೋಹ ಮಾಡುವಂತದ್ದು ಕೂಡ ಒಂದು ರೀತಿಯಂತ ಮಹಾಪರಾಧಗಳಲ್ಲಿ ಇದು ಮಾತೃದ್ರೋಹಕ್ಕೆ ಸಮನಾದಂತದ್ದು ಅಂತ ಶಾಸ್ತ್ರ ಹೇಳುತ್ತೆ. ನಾನು ಮಾಡಿದಂತಹ ಪಾಪಕ್ಕೆ ಕಂತೆ ಹಣಗಳನ್ನ ನಡೆಯುವುದಿರುವಂತಹ ಸಂದರ್ಭದಲ್ಲಿ ಅದು ಸಮರ್ಪಣೆ ಮಾಡ್ತೇನೆ ಅಂತಂದ್ರೆ ಕೇವಲ ಈ ಮನಸ್ಸಿನ ವಿಕೃತಿ ಅಂತ ಭಾವಿಸ್ತೇನೆ ವಿನಃ ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ ಅನ್ನುವಂತ ನಂಬಿಕೆ ಇದ್ರೆ ಮೂಢನಂಬಿಕೆ ಅದು, ಅದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ದೇವತೆಗಳು ಯಾವತ್ತೂ ಕೂಡ ಭ್ರಷ್ಟಾಚಾರಿಗಳಲ್ಲ. ದೇವತೆಗಳು ಹಣವನ್ನು, ಬಂಗಾರವನ್ನು, ಮತ್ಯಾವುದು ಸೇವೆಯನ್ನು ಅಪೇಕ್ಷಿಸುವಂತದ್ದು ಕೂಡ ದೇವತೆಗಳಲ್ಲ. ಏನ್ಮಯಾ ಭಕ್ತಿಯುಕ್ತೇನು ಪತ್ರಂ ಪುಷ್ಪಂ ಫಲಂ ಜಲಂ ಅಂತ, ಪತ್ರವನ್ನು, ಪುಷ್ಪವನ್ನು, ಫಲವನ್ನು, ಜಲವನ್ನು ಸಮರ್ಪಣೆ ಮಾಡುವಂತ ಹೇಳಿದ್ರು ವಿನಃ ಹಳೆ ನೋಟುಗಳನ್ನು ಸಮರ್ಪಣೆ ಮಾಡುವಂತ ಎಲ್ಲೂ ಹೇಳಿಲ್ಲ. ಆಮೇಲೆ ಇನ್ನೊಂದನ್ನು ಯೋಚನೆ ಮಾಡ್ಬೇಕಾಗತ್ತೆ, ನಾವು ಸಮರ್ಪಿಸಿದಂತಹ ಹಣ ಕೇವಲ ನಮ್ಮ ದೇವತೆಗಳು ಅಥವಾ ನಮ್ಮ ಒಂದು ಧರ್ಮಕ್ಕೆ ಇದು ಅನುಸರಿಸಿ ಆಗೋದಿಲ್ಲ ಎನ್ನುವಂಥದ್ದು ಕೂಡ ಯಾರೋ ಒಬ್ರು ಮಾತಾಡ್ತಾ ಚೆನ್ನಾಗಿ ಹೇಳಿದ್ರು. ಎಷ್ಟು ಪ್ರಮಾಣದಲ್ಲಿ ಪುನಃ ವಾಪಸ್ ಬರ್ತದೆ ಅಂತ, ಇದು ಖಂಡಿತವಾಗಿ ಸಹಿತ ಆಗುದಿಲ್ಲ. ನಮ್ಮ ಬೆಳವಣಿಗೆಯನ್ನ ಅಥವಾ ನಮ್ಮ ದೇವತೆಗಳನ್ನ ಅಥವಾ ನಮ್ಮ ಧರ್ಮವನ್ನು ಬೆಳೆಸ್ಕೊಳ್ಳಿಕ್ಕೆ ಅನಾಥ ಮಕ್ಕಳ ಕಲ್ಯಾಣಗಳಿದೆ ಅಥವಾ ಬೇರೆ ಬೇರೆ ರೀತಿಯಂತ ಸಾಮಾಜಿಕ ಕಾರ್ಯಗಳಿದೆ, ಆ ದೇಶದಲ್ಲಿ ತೊಡಗಿಸೋದೇ ವಿನಃ. ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ನಾವು ದುಡ್ಡನ್ನ ನಮ್ ಜೇಬ್ಗೆ ಹಾಕ್ಬೇಕಾದ್ರೆ ಮಿಸ್ ಆಗಿ ಕೆಳಗ್ ಬಿದ್ದೋಗ್ಬಿಟ್ರೆ ನಾವ್ ಎತ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಜೋಬ್ಗೆ ಇಟ್ಕೋತೀವಿ. ಈ ಇರುವಂತಹ ದುಡ್ಡನ್ನ ಎಸೆಯೋದು ಬೇಡ, ಏನಾದ್ರೂ ಒಳ್ಳೆ ಕಾರ್ಯ ಆಗ್ಬಿಡ್ಲಪ್ಪ, ಅದು ಈ ದೇವಸ್ಥಾನದ ಮೂಲಕ ಆಗ್ಲಿ ಅಂತ ಕೊಟ್ಟರೆ ತಪ್ಪುಂಟು? ಇಲ್ಲ, ಖಂಡಿತವಾಗಿಯೂ ಸಹಿತ ಯಾವ ಕಾಲದಲ್ಲಿ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾವ ಕಾಲದಲ್ಲಿ ಎನ್ನುವಂಥದ್ದು, ಕಾಲ ಮೀರುವಂತಹ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಹತ್ರ ಬೇಕಾದಷ್ಟು ಸಂಪತ್ತು, ಹಣ, ಮತ್ತೊಂದು ಮರದೊಂದು ಇರ್ತದೆ. ಆತ ಸತ್ತ ನಂತರದಲ್ಲಿ ತಿಥಿ ಮಾಡುವುದಕ್ಕಿಂತ ಮುಂಚೆ ತಂದೆ ತಾಯಿಗಳ ಸತ್ತ ಮೇಲೆ ತಿಥಿ ಮಾಡುವುದಕ್ಕಿಂತ ಮುಂಚೆ ತಂದೆ ತಾಯಿಗಳನ್ನ ನೋಡಿಕೊಳ್ಳೋದೇ ಬಹಳ ಮೇಲು ಅಂತ ತಿಳಿದುಕೊಂಡಂತ ವ್ಯಕ್ತಿ ನಾನು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅದು ಕಥೆಯಾಗಿರುವಂತದ್ದು ವ್ಯಥೆಯಾಗುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಇದ್ದಾಗ ಇವರು ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿದ್ರೆ ಖಂಡಿತ ಇದೊಂದು ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ. ದೇವತೆಗಳು ಇದನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂಥದ್ದು ಅವರ ನಂಬಿಕೆ ಅಷ್ಟೇ. ದೇವಸ್ಥಾನದವರು ಅದನ್ನ ಬಳಸ್ಕೊಂಡಾಗ ಒಳ್ಳೇದಾಗುತ್ತೆ ಅಂತೀರಿ? ದೇವಸ್ಥಾನಗಳಿಗೆ ಅನಿವಾರ್ಯ ಅಲ್ಲ, ಯಾವುದೇ ಕಾರಣಕ್ಕೆ ದೇವಸ್ಥಾನದವರಿಗೆ ಅನಿವಾರ್ಯ ಆಗುತ್ತೆ. ದೇವಸ್ಥಾನದವರು ಬಳಸಲೇಬೇಕಂತ ಅನಿವಾರ್ಯ ಸ್ಥಿತಿಗತಿಗಳು ದೇವಸ್ಥಾನದ ಮ್ಯಾನೇಜ್ಮೆಂಟ್ ಇರುತ್ತೆ. ಯಾಕೆಂತ ಕೇಳಿದ್ರೆ ನಾಳೆ ದಿನ ಆಗ್ಬಿಟ್ರೆ ಅದು ಪೂರ್ತಿ ರದ್ದಿ ಪೇಪರ್ ಆಗುತ್ತೆ. ರದ್ದಿ ಪೇಪರ್ ಮಾಡೋದಕ್ಕಿಂತಲೂ ಕೂಡ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಬಳಸ್ಕೋಬಹುದು ಅನ್ನುವಂಥ ದೃಷ್ಟಿನಲ್ಲಿ ಅವರು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಕೋತೀನಿ. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಎಸ್ ಸರ್, ಪ್ಲೀಸ್. ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅಂದ್ರೆ, ಈಗ ಸ್ಟ್ರೈಕ್ ಆಯ್ತು, ಯಾರ್ಯಾರ ಹತ್ರ ಕಪ್ಪಣ ಇದೆಯೋ ಬಂದು ದೇವಸ್ಥಾನಕ್ಕೆ ಹಾಕಿ ದೇವಸ್ಥಾನನೇ ಟ್ಯಾಕ್ಸ್ ಕಟ್ಬಿಡ್ಲಿ ಅಲ್ವಾ? ಹಂಗಾದ್ರೂ ಒಂದೇ, ಹಿಂಗಾದ್ರೂ ಒಂದೇ, ನೀವಾದ್ರೂ ಕಟ್ಟಿ, ದೇವಸ್ಥಾನ ಟ್ಯಾಕ್ಸ್ ಕಟ್ಟಿ, ದೇಶಕ್ಕೆ ಉಪಯೋಗ ಒಳ್ಳೇದಾಗುತ್ತೆ ಅಂತ ನಾನು. ನಿಮಗ್ ಭಯ ಇತ್ತು ಕಟ್ಟಕ್ಕಾಗಲ್ಲ, ನನಗೆ ಆ ಪ್ರಾಬ್ಲಮ್ ಬರುತ್ತೆ, ಈ ಪ್ರಾಬ್ಲಮ್ ಬರುತ್ತೆ, ಅನಾನಮಸ್ ಡೊನೇಷನ್ಸ್ ಅಂತ ಕ್ಲಿಯರ್ ಆಗಿ ಪ್ರಾವಿಷನ್ಸ್ ಇರುವಾಗ ನನಗಿಷ್ಟು ಕೋಟಿ ಬಂತು,
ಅಲ್ಲ ಆದ್ರೆ ಅವ್ರ ಹತ್ರ ಎಲ್ಲಿರುತ್ತೆ ಅದು ಮುಜರಾಯಿ ಇಲಾಖೆಗೆ ಹೋಗುತ್ತೆ ಅಲ್ಲಲ್ಲ ಅಲ್ಲ ಅವ್ರಿಗೆ ಸ್ವಾತಂತ್ರ್ಯ ಇದೆಯಾ ಇಲ್ಲ ಮೇಡಮ್, ನಾನು ಹೇಳ್ತಾ ಇರೋದೇನಂದ್ರೆ ಈಗ ಬಂದಿರೋ ಇನ್ಕಮ್ ಡಿಕ್ಲೇರ್ ಯಾರು ದೇವಸ್ಥಾನ ಡಿಕ್ಲೇರ್ ಮಾಡಿ ಟ್ಯಾಕ್ಸ್ ಕಟ್ಟಿ ಅದಾದ್ಮೇಲೆ ಹೋಗುವಂತ ದುಡ್ಡೇ ಮುಜರಾಯಿ ಇಲಾಖೆಗೆ ಹೋಗೋದು. ಬಂದಿರೋ ದುಡ್ಡೆಲ್ಲ ಮುಜರಾಯಿ ಇಲಾಖೆಗೆ ಹೋಗೋದಿಲ್ಲ. ಸೊ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತಿರೋದನ್ನ, ಇನ್ಕಮ್ ಆಫ್ಟರ್ ಟ್ಯಾಕ್ಸ್. ಇವಾಗ ಕಟ್ತಾ ಇದಾರ ಟ್ಯಾಕ್ಸ್ ಈ ದೇವಾಲಯಗಳು? ದಟ್ ಡಿಪೆಂಡ್ಸ್ ಆನ್ ದ ಪ್ಲಾನಿಂಗ್ಸ್ ಡನ್ ಬೈ ರೆಸ್ಪೆಕ್ಟಿವ್ ಆಡಿಟರ್ಸ್. ತುಂಬಾ ಇದೆ ಸರ್ ಅದರಲ್ಲಿ, ಎಲ್ಲಾರು ಕರೆಕ್ಟ್ ಅಂತ ಹೇಳಲ್ಲ ನಾನು. ಅಲ್ಲ ಈಗ ತಿರುಪತಿ ದೇವಾಲಯ ಅಷ್ಟು ದೊಡ್ಡದು, ಖಂಡಿತ ಟ್ಯಾಕ್ಸಬಲ್ ಇನ್ಕಮ್ ಒಳಗೆ ಅಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ಏನಾಗುತ್ತೆ, ನೋ ದೇರ್ ಇಸ್ ಅ ರೆವೆನ್ಯೂ ಶೇರಿಂಗ್ ಅಗ್ರಿಮೆಂಟ್ ಬಿಟ್ವೀನ್ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ದ ಸೆಂಟ್ರಲ್ ಗವರ್ಮೆಂಟ್. ಕರೆಕ್ಟ್, ದೇರ್ ಇಸ್ ಅ ರೆವೆನ್ಯೂ ಶೇರಿಂಗ್ ಅಗ್ರಿಮೆಂಟ್. ಇಲ್ಲಿ ನಾವು ದೇವರು ದಿಂಡ್ರು ಭಯ ಭಕ್ತಿಯನ್ನು ನೋಡೋದು ಒಂದು ಹ್ಯೂಮನ್ ಒಂದು ಪಾರ್ಟ್ ಆದ್ರೆ, ವ್ಯಾವಹಾರಿಕವಾಗಿ ನೋಡೋದು ಇನ್ನೊಂದು ಪಾರ್ಟ್ ಆಗುತ್ತೆ. ಎರಡು ಈಕ್ವಲಿ ಇಂಪಾರ್ಟೆಂಟ್. ಹಾಗಾಗಿ ರೆವೆನ್ಯೂ ಶೇರಿಂಗ್ ಅಗ್ರಿಮೆಂಟ್ ಮಾಡಿರೋದು ಉಂಟು. ಈಗ ಕೊನೆಯದಾಗಿ ಅದೇ ನನಗೆ ಇವಾಗ ಸ್ಟ್ರೈಕ್ ಆಗಿದ್ದು ಆ ಮೂಲಕ ಆಗ್ಲಿ, ಆ ಮೂಲಕನೇ ಆಗ್ಲಿ, ದೇಶಕ್ಕೆ ಮುಕ್ತವಾಗಿ ಹೇಳಿದ್ರಲ್ಲ ಅಲ್ಲಿ ಬನಶಂಕರಿ ದೇವಾಲಯದವರು ನಮ್ಗೆ ಅನ್ನದಾನಕ್ಕೆ ಉಪಯೋಗ ಆಗುತ್ತೆ ಅಂತ, ಅದು ನಂಗೆ ತುಂಬಾ ಡೌಟ್ ಇದೆ, ಅದು ಅವ್ರಿಗೆ ಸಿಗುತ್ತಾ ಇಲ್ವಾ ಅಂತ ಅನ್ನೋದು. ಬಟ್ ಇವ್ರು ಹೇಳಿದ ತರ ಮಾಡಬಹುದೇ? ಇದು ಅಂತಲ್ಲ, ಎಷ್ಟೊಂದು ದುಡ್ಡು ಹೋಗಿರುತ್ತೆ, ಇದು ಸೇರ್ಬಿಡ್ಲಿ ಬಿಡಪ್ಪ, ಹನಿ ನೀರಿರ್ಲಿ ಅನ್ನೋದು ಲೆಕ್ಕಾಚಾರದಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್, ನೀವು ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ. ಮೇಡಮ್, ನಿಮ್ಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದೀನಿ. ಇದು ಅವರವರ ಭಕುತಿಗೆ, ಅವರವರ ಭಾವಕ್ಕೆ ಅನ್ನೋ ಹಾಗೆ ನಾವ್ ಹೆಂಗ್ ಯೋಚನೆ ಮಾಡ್ತೀವಿ ಹಂಗೆ ನಾವು ನಡ್ಕೋತೀವಿ. ಆ ಥಾಟ್ ಪ್ರೊಸೆಸ್ ಒಳ್ಳೇದಿದ್ರೆ ನಾವು ಒಳ್ಳೆತನದಿಂದ ಮುಂದಕ್ಕೆ ಹೋಗ್ತೀವಿ ಅಂತ ಅಷ್ಟೇ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ನಿನ್ನೆ ಈ ಪ್ರಶ್ನೆಗಳನ್ನ ನಾವು ತೋರಿಸ್ತಾ ಇದ್ವಿ. ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ 2% ಮಹಾಮಹಿಮರನ್ನ, ಪುಣ್ಯಾತ್ಮರನ್ನ, ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು, ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ.